ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಎಂಬಂತೆ ಹಿಂದಿನ ತರಗತಿಯಲ್ಲಿ ನಾವು ಈ 9ನೇ ತರಗತಿಯ ಭೂಗೋಳದಲ್ಲಿ ಅಥವಾ ಈ ಭೂಗೋಳಶಾಸ್ತ್ರದ ಸಂಪನ್ಮೂಲದಲ್ಲಿ ಶಾಸ್ತ್ರ ತಿಳ್ಕೊಂಡ್ವಿ. ಆಮೇಲೆ ಅದೇ ರೀತಿ ಅರ್ಥಶಾಸ್ತ್ರದಲ್ಲಿ ಇಂದಿನ ಓದ ತರಗತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಅಲ್ವಾ, ಇಲ್ಲಿ ಅಥವಾ ಈ ನವೀಕರಣ ಹೊಂದುವ ಮತ್ತು ನವೀಕರಣ ಹೊಂದಿರುವಂಥ ಅಥವಾ ನವೀಕರಣ ಹೊಂದಿರುವಂಥ ಎರಡು ಸಂಪನ್ಮೂಲಗಳನ್ನ ಈ ಯಾವುವು ಅಥವಾ ನವೀಕರಣ ಆಗದಿರುವಂಥ ಸಂಪನ್ಮೂಲಗಳು ಯಾವುವು, ಜೈವಿಕ ಸಂಪನ್ಮೂಲಗಳು ಎಂದರೇನು ಅಥವಾ ಉಪಯೋಗಗಳನ್ನು ತಿಳಿಸಿದ್ವಿ, ಸಂರಕ್ಷಣೆ ಎಂದರೇನು ಅದ್ರ ಬಗ್ಗೆ ತಿಳಿಸಿ, ಅಥವಾ ಜೀವ ಪರಿಸರ ಹೆಜ್ಜೆಗೊತ್ತಿವೆ ವ್ಯಾಖ್ಯಾನಿಸಿ ಇವೆಲ್ಲವನ್ನ ತಿಳ್ಕೊಂಡಿದ್ದು. ಅದೇ ರೀತಿ ನವೀಕರಣ ಹೊಂದುವಂಥ ಮತ್ತು ಬಲಿದಾಗುವ ಸಂಪನ್ಮೂಲಗಳಲ್ಲಿನ ವ್ಯತ್ಯಾಸವನ್ನು ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಇದೇ ರೀತಿ ಅದು 4 ಆರುಗಳ ಎಂದರೇನು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಇದೇ ರೀತಿ ಹಿಂದಿನ ನಾವು ಈ ತರಗತಿಯಲ್ಲಿ ಈ ಭಾರತದ ಮಾನವ ಸಂಪನ್ಮೂಲಗಳು, ಮಾನವ ಅಂತ ಇಲ್ಲಿ ಮಾನವ ಸಹ ಮನುಷ್ಯರು ಸಹ ಅಥವಾ ಈ ಮಾನವ ಸಹ ಒಂದು ಸಂಪನ್ಮೂಲ ಅಂದರೆ ಮನುಷ್ಯರಿಲ್ಲದೆ ಯಾವ ವಸ್ತು ಸಹ ಅಲ್ಲಿ ಸಂಪನ್ಮೂಲಗಳಾಗುವುದಕ್ಕೆ ಆಗುವುದಿಲ್ಲ. ಯಾವುದೇ ಒಂದು ವಸ್ತುವಿಗೆ ಬೆಲೆ ಬೆಳಬೇಕಾದ್ರೆ ಈ ಮಾನವ ಸಂಪನ್ಮೂಲವ ಅತ್ಯವಶ್ಯಕ ಅನ್ನುವಂಥಪ್ಪ. ಈ ಮಾನವ ಸಂಪನ್ಮೂಲವಿಲ್ಲದಿದ್ದರೆ ಈ ಭೂಮಿಯಲ್ಲಿ ಯಾವ ವಸ್ತುವಿಗೆ ಯಾವ ರೀತಿಯ ಬೆಲೆಯನ್ನು ಕಟ್ಟುವುದಕ್ಕೆ ಬರುವುದಿಲ್ಲ. ಇವೆಲ್ಲ ಸೃಷ್ಟಿಗಳನ್ನ ನಾವೆಲ್ಲ ಈಗ ಪ್ರತ್ಯಕ್ಷವೇ ಸಾಕ್ಷಿಯಾಗಿದೆ. ಏಕೆಂದರೆ ನೈಸರ್ಗಿಕ ಸಂಪನ್ಮೂಲ ಹಾಗೆ ಜನಸಂಪನ್ಮೂಲ ಒಂದು ದೇಶದ ಆಸ್ತಿ ಇದ್ದಾಗೆ. ದೇಶದಲ್ಲಿ ಹೊಸ ಜನಸಂಖ್ಯೆ ಅಥವಾ ಆಗಿದ್ದು ಅವರಲ್ಲಿ ವಯಸ್ಕರು ಅಥವಾ ವೃದ್ಧರು ಅಥವಾ ವರ್ಷದ ಮಕ್ಕಳು 14 ವರ್ಷದ 15 ವರ್ಷದ ಮೇಲ್ಪಟ್ಟ ಮಕ್ಕಳು, 60 ವರ್ಷದಿಂದ ಮೇಲ್ಪಟ್ಟವರು, 60 ವರ್ಷದ ಮೇಲ್ಪಟ್ಟವರು ಅಲ್ವಾ, 15ರಿಂದ 60 ವರ್ಷಕ್ಕೆ ಇದ್ದವರು ಇವೆಲ್ಲವನ್ನು ಗೊಳಿಸಲಾಗಿದೆ. ವಯಸ್ಕರ ದುಡಿಯಲು ಸಮರ್ಥ ಇವರನ್ನ ದುಡಿಯುವ ಜನ ಅಂತೀವಿ ಅಲ್ವಾ. ಇವ್ರನ್ನ ವಯಸ್ಕರಂತೆ 15ರಿಂದ 45, 60, 50ವರೆಗೆ ಇವರನ್ನು ವಯಸ್ಕರು ದುಡಿಯುವಂಥ ಜನ ಅಲ್ವಾ, 50. ಆಮೇಲೆ ವಯಸ್ಕ 60 ಆದಮೇಲೆ ವಯಸ್ಕ ಅಂತೇಳಿ ಕರಿತೀವಿ. ಈಗ ನಾವು ಈಗ 60 ವರ್ಷ ದುಡ್ಡಿದೆ, ನಮಗೆ ವಯಸ್ಸು 60 ವರ್ಷ ಆದಮೇಲೆ ನಮ್ಮ ರಿಟೈರ್ ಆಗ್ತೀವಿ. ಅಲ್ಲಿವರೆಗೆ ನಮಗೆ ದುಡಿಯೋ ಒಂದು ವಯಸ್ಸು ಇರ್ತದೆ. ಆಮೇಲೆ ಅದು ಕ್ಷೀಣಿಸ್ತಾ ಹೋಗ್ತದೆ ಅಲ್ವಾ. ಜ್ಞಾನಮಟ್ಟವು ಸಹ ಕ್ಷೀಣಿಸ್ತಾ, ಜ್ಞಾನಪೂರ್ಣ ಶಕ್ತಿ ಇವೆಲ್ಲ ಸಹ ಹಾಳಾಗ್ತಾ ಹೋಗ್ತಾ ಇರ್ತದೆ. ಹೀಗೆ ಸಮರ್ಥ ಇವರನ್ನು ದುಡಿಯುವಂಥ ಜನ ಇರ್ತೀವಿ. ದೇಶದ ಸಂಪತ್ತು ಮತ್ತು ಪ್ರಸ್ತುತ ದೇಶದಲ್ಲಿ ಉತ್ಪಾದನೆ, ಜ್ಞಾನ, ಕೌಶಲ್ಯ ಇವೆಲ್ಲವೂ ಸಂಪತ್ತು ದುಡಿಯುವ ಜನರನ್ನು ಮಾನವ ಸಂಪನ್ಮೂಲ ಎಂದು ಇವೆಲ್ಲವನ್ನ ಹೇಳ್ತೀವಿ. ಈ ಮಾನವ ಎಲ್ಲವನ್ನ ದುಡಿಯುವಂಥ ಏನೇನೋ ಸಹ ಮಾಡಬೇಕಾದ್ರೆ 15ರಿಂದ 60 ವರ್ಷದವರು ಸಾಮಾನ್ಯವಾಗಿ ಈ ದುಡಿಯುವ ಜನ ಅಂತ ಹೇಳ್ತಾರೆ. 15 ಅಂತ ಅದರಿಂದ ಇವೆಲ್ಲವೂ ಸಹ ಯಾವುದೇ ಒಂದು ವಸ್ತುವಾಗಿ ಅಥವಾ ಯಾವುದೇ ಒಂದು ಕ್ರಿಯೆ ರೂಪುಗೊಳ್ಳಬೇಕಾದ್ರೆ, ವೈಜ್ಞಾನಿಕ ರೀತಿ ಬೆಳೆಯಬೇಕಾದ್ರೆ ಈ ಒಂದು ಜನಾಂಗದಿಂದಲೇ ಆಗ್ತದೆ. ಈ ಜನಾಂಗದಿಂದ ಮಾನವ ಅಂದರೆ ಮಾನವ ಸಂಪನ್ಮೂಲ ಉತ್ತಮ ಮಾನವ ಸಂಪನ್ಮೂಲ ಆಗಬೇಕಾದ್ರೆ ಈಗಿನ ಆಧುನಿಕತೆ ಉತ್ತಮ ಶಿಕ್ಷಣ ಬೇಕು, ತಿಳುವಳಿಕೆ ಬೇಕು, ಜ್ಞಾನ ಬೇಕು. ಅಲ್ಲದೆ ಸುಮ್ಮನೆ ವೇಸ್ಟಾಗಿ ಏನೂ ಇಲ್ಲದೆ ಕೆಲಸವನ್ನು ಮತ್ತು ಸಂಪರ್ಕ ವಹಿಸಿದರೆ ಅವರು ಯಾವುದೇ ಈ ಬಂಡವಾಳವಾಗಿ ಮಾರ್ಪಡ್ತಾರೆ. ಅಂದರೆ ತುಂಬ ವಿದ್ಯಾವಂತ ಮತ್ತು ನೀವು ಸಂಪತ್ತನ್ನು ಮಕ್ಕಳಿಗೆ ಕಲಿಸಬಾರ್ದು ಅಲ್ವಾ. ಯಾವುದೇ ಮಕ್ಕಳಿಗೆ ನೀವು ವಿದ್ಯಾ ಕಲಿಸಿದೆ ಅದೇ ಸಂಪತ್ತು, ಅದೇ ಸಂಪನ್ಮೂಲವಾಗಿ ಅವ್ರು ರೂಪುಗೊಳ್ಳುತ್ತದೆ ಅಲ್ವಾ. ಇದೇ ರಾಷ್ಟ್ರದ ಅವೇನಾಗ್ತದೆ, ಇಂಥ ಒಂದು ಉತ್ತಮವಾದಂಥ ಜ್ಞಾನವನ್ನು ಸೃಷ್ಟಿಸಿದಂಥ ಒಂದು ವರ್ಗವನ್ನು ಸೃಷ್ಟಿಸಿದರೆ ಅದು ಒಂದು ರಾಷ್ಟ್ರದ ಸಂಪನ್ಮೂಲವಾಗಿ ಬೆಳೀತದೆ ಅಲ್ವಾ. ಸುಮ್ಮನೆ ಅದು ಏನೂ ತಿಳುವಳಿಕೆ ಇಲ್ಲದೆ, ಜ್ಞಾನ ಇಲ್ಲದೆ ಸುಮ್ಮನೆ ಬೆಳೆಸಿದರೆ ಅದು ಜ್ಞಾನ ಸಂಪತ್ತು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹಿಂದೆ ಈಗ ನಾವು ಹಿಂದಿನ ತರಗತಿಯಲ್ಲಿ ನಾವು ಅದಕ್ಕೋಸ್ಕರ ಈ ಮಾನವ ಸಂಪನ್ಮೂಲದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳಿ. ನನ್ನದು ಈ ಮಾನವ ಸಂಪನ್ಮೂಲದ ಅರ್ಥ ಪ್ರಾಮುಖ್ಯತೆ. ಅದೇ ರೀತಿ ಈ ಭಾರತದ ಜನಸಂಖ್ಯೆಯ ಲಕ್ಷಣಗಳಾದಂಥ ಸಾಕ್ಷರತಾ ದರ, ಭಾರತದ ಜನಸಂಖ್ಯಾ ಲಕ್ಷಣಗಳಾದಂಥ
ಜನಸಂಖ್ಯಾ ಲಕ್ಷಣಗಳಾದ ಈ ಭಾರತ ಜನಸಂಖ್ಯಾದಲ್ಲಿ ಲಕ್ಷಣಗಳಾದ ಸಾಕ್ಷರತಾ ದರ ಮತ್ತು ಲಿಂಗ ಅನುಪಾತ, ಲಿಂಗ ಅನುಪಾತ, ಈ ಲಿಂಗಾನುಪಾತ ಅಲ್ವಪ್ಪ, ಸಾಕ್ಷರತಾ ದರ, ಲಿಂಗ ಅನುಪಾತ ಮತ್ತು ಈ ನಗರ ಗ್ರಾಮೀಣ ಮತ್ತು ಈ ಈ ವಯೋಮಾನ, ನಗರ ಗ್ರಾಮೀಣ, ನಗರ ವಯೋಮಾನ, ವಯೋಮಾನ ನಗರ ಗ್ರಾಮೀಣ ಮತ್ತು ವಯೋಮಾನ ಆಧಾರಿತ ಹಂಚಿಕೆ ಮತ್ತು ಸಾಂದ್ರತೆ, ವಯೋಮಾನ ಆಧಾರಿತ ಹಂಚಿಕೆ ಮತ್ತು ಸಾಂದ್ರತೆ. ಹಂಚಿಕೆ ಮತ್ತು ಸಾಂದ್ರತೆ ಬಗ್ಗೆ ಅಲ್ವಾ, ಇದ್ರ ಬಗ್ಗೆ ಇವತ್ತು ನಾನು ತಿಳ್ಕೊಂಡು ನಾವು ಇಲ್ಲಿ ಜನಸಂಖ್ಯೆ ಲಕ್ಷ ಇಲ್ಲಿ ಸಾಮಾನ್ಯವಾಗಿ ನೋಡಿ ಇದ್ರ ಬಗ್ಗೆ ಮತ್ತೆ ತಿಳ್ಕೊಂಡೆ. ನೆಕ್ಸ್ಟ್ ಈಗ ಈ ಮಾನವ ಸಂಪನ್ಮೂಲದ ಅರ್ಥದ ಮತ್ತು ಬಗ್ಗೆ ತಿಳ್ಕೊಂಡೆ ಅಲ್ವಾ. ಈ ಮಾನವ ಸಂಪನ್ಮೂಲ ಅರ್ಥ ಅಂದರೆ ಅದರ ಅರ್ಥ, ಮಾನವ ಸಂಪನ್ಮೂಲ ಅಂದರೆ ಪ್ರಾಮುಖ್ಯತೆ ಏನು ಬಗ್ಗೆ, ಮಾನವ ಸಂಪನ್ಮೂಲದ ಪ್ರಾಮುಖ್ಯತೆ ನಮಗೆ ಬೇಕೇ ಅಲ್ವಾ, ಇದೆಯೇ ಅನ್ನೋದ್ರ ಬಗ್ಗೆ ತಿಳ್ಕೊಂಡು. ಹೀಗೆ ನೈಸರ್ಗಿಕ ಸಂಪನ್ಮೂಲ ಹಾಗೆ ಜನಸಂಖ್ಯೆಯೂ ಸಹ ಒಂದು ದೇಶದ ಆಸ್ತಿ. ನೈಸರ್ಗಿಕ ಸಂಪನ್ಮೂಲ ಹೇಗೋ ಜನಸಂಖ್ಯೆಯು ಒಂದು ದೇಶದ ಆಸ್ತಿ ಇದ್ದಾಗೆ ಅದಲ್ಲ. ಇದರ ಬಗ್ಗೆ ಈ ಮಾನವ ಸಂಪನ್ಮೂಲ ಅಂದರೆ ನಮ್ಮ ಬಗ್ಗೆ ಅರ್ಥದ ಬಗ್ಗೆ ತಿಳ್ಕೊಳ್ಳೋದು ಅಲ್ವಾ. ಹೀಗೆ ನೈಸರ್ಗಿಕ ಸಂಪನ್ಮೂಲ ಹಾಗೆಯೋ ಜನಸಂಖ್ಯೆ ಸಹ ಒಂದು ದೇಶದ ಆಸ್ತಿ ಎಂದು ಪರಿಗಣಿಸ್ತಾರೆ. ಒಂದು ದೇಶದಲ್ಲಿ ವಾಸಿಸುತ್ತಿರುವಂಥ ಜನರು ಆ ದೇಶದ ಜನಸಂಖ್ಯೆ ಆಗಿದ್ದು ಅವರಲ್ಲಿ ಮಕ್ಕಳು, ವಯಸ್ಕರು ಮತ್ತು ಹಿರಿಯ ನಾಗರಿಕರು. 14 ವರ್ಷದಿಂದ ಒಳಗಿರುವವರನ್ನು ನಾವು ಮಕ್ಕಳಂತ ಕರಿತೀವಿ. ಅಲ್ಲಿ 15 ವರ್ಷದಿಂದ ಮೇಲ್ಪಟ್ಟು 60 ವರ್ಷದ ಒಳಗಿರುವವರನ್ನ ವಯಸ್ಕರಿಕರು ಕರಿತೀವಿ. 60 ವರ್ಷದ ಮೇಲ್ಪಟ್ಟವರನ್ನು ಹಿರಿಯ ನಾಗರಿಕರು ಅಂತೇಳಿ ಗುರುತಿಸಲಾಗಿದೆ. ಈ ವಯಸ್ಕರು ದುಡಿಯಲು ಸಮರ್ಥರು. ಈಗ ವಯಸ್ಕರಿದ್ದಾರಲ್ಲ 15ರಿಂದ 60 ವರ್ಷದ ಇರೋರು, ಇಲ್ಲಿ 15 ವರ್ಷದಿಂದ ಮಕ್ಕಳು ಹೋಗ್ತೀವಿ, 15ರಿಂದ 60 ವರ್ಷಕ್ಕೆ ದುಡಿಯುವಂಥ ಜನಾಂಗ, 60 ವರ್ಷದಿಂದ ನಾವು ಮೇಲ್ಪಟ್ಟವರನ್ನ ಹಿರಿಯ ನಾಗರಿಕರ ವಯಸ್ಕರು ಅಂತೇಳಿ ನಾವು ಕರಿತೀವಿ. ಈಗ 15ರಿಂದ 60 ವರ್ಷದ ಮಕ್ಕಳು ಸಮರ್ಥರು, ಇವರನ್ನ ದುಡಿಯುವ ಜನರು ಇರುತ್ತೇವೆ. ದುಡಿಯುವ ಜನರೇ ದೇಶದ ಸಂಪತ್ತು. ಯಾರು ದುಡಿತಾರೋ ಅವರು ದೇಶದ ಸಂಪತ್ತು, ಇನ್ನಿದ್ದವರು ಅಲ್ಲ ಅಂತ ಹೇಳ್ಬಾರ್ದು. ಅದು ಸಹ ಅವರ ಅನುಭವವು ಸಹ 60 ವರ್ಷದ ಅನುಭವವನ್ನು ಪಡ್ಕೊಂಡು ನಾವು ಕೆಲವನ್ನ ಪರಿವರ್ತನೆ ಮಾಡ್ಕೋಬೇಕಾಗ್ತದೆ. ಆದರೂ ಸಹ ಇಲ್ಲಿ ದುಡಿಯುವ ವರ್ಗವೇ ದೇಶದ ಸಂಪತ್ತು ಅಂತೇಳಿ ಏನಂತೇವೆ. ದುಡಿಯುವ ಜನರೇ ದೇಶದ ಸಂಪತ್ತಾದ್ದರಿಂದ ಉತ್ಪಾದನೆ, ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯ ಹೊಂದಿರುವಂಥ ದುಡಿಯುವ ಜನರನ್ನ, ಅದರಲ್ಲಿ ಉತ್ಪಾದನೆ ಜಾಸ್ತಿ ಆಗಿದ್ದರೆ ಅವರಲ್ಲಿ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯ ಹೊಂದಿರುವಂಥ ದುಡಿಯುವ ಜನರನ್ನ ಮಾನವ ಸಂಪನ್ಮೂಲ ಎಂದು ಕರೆಯಲಾಗ್ತದೆ ಅಲ್ವಾ. ಬರೀ ದುಡಿಯೋ ಅಂದರೆ ಅದರಲ್ಲಿ ಕೌಶಲ್ಯ ಇರಬೇಕು, ಸಾಮರ್ಥ್ಯ ಇರಬೇಕು, ಜ್ಞಾನ ಇರಬೇಕು. ಇಷ್ಟೆಲ್ಲ ಒಳಗೊಂಡಿದ್ರೆ ಮಾತ್ರ ಉತ್ತಮ ಒಂದು ಮಾನವ ಸಂಪನ್ಮೂಲ ಆಗಿ ರೂಪುಗೊಳ್ತದೆ. ಈಗ ಭಾರತದಲ್ಲಿ ಯುವಕರು ಹೆಚ್ಚಾಗಿರೋದ್ರಿಂದ ದುಡಿಯುವ ಶಕ್ತಿ ಹೆಚ್ಚಾಗಿದೆ. ನಮ್ಮ ಭಾರತದಲ್ಲಿ ಯುವಕರು ಹೆಚ್ಚಾಗಿರೋದ್ರಿಂದ ಒಟ್ಟು ಜನಸಂಖ್ಯೆಯಲ್ಲಿ 15ರಿಂದ 60 ವರ್ಷದ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಂಥವರು ಸಹ ಅದರಿಂದ ಭಾರತ ಒಂದು ಏನಾದರೆ ಈ ಯುವಕರು ಹೆಚ್ಚಾಗಿರೋದ್ರಿಂದ ಒಂದು ದುಡಿಮೆಯ ಶಕ್ತಿ ಸಹ ಭಾರತದಲ್ಲಿ ಹೆಚ್ಚಾಗಿದೆ. ಈಗ ನಮ್ಮ ಮಾನವ ಸಂಪನ್ಮೂಲಕ್ಕೆ ಉತ್ತಮ ಶಿಕ್ಷಣ, ಉತ್ತಮ ಶಿಕ್ಷಣ ಬೇಕು, ತರಬೇತಿ ಬೇಕು, ಆರೋಗ್ಯ ಮತ್ತು ಸುರಕ್ಷತೆಯನ್ನು ಒದಗಿಸಿದರೆ ಅವರು ಮಾನವ ಬಂಡವಾಳಾಗಿ ಮಾರ್ಪಡ್ತಾರೆ. ಇಂದು ಇವರು ರಾಷ್ಟ್ರದ ಆದಾಯದ ಹೆಚ್ಚಳಕ್ಕೆ ಕಾರಣವಾಗುವಂಥ ಸಾಮಾಜಿಕ ಪರಿವರ್ತನೆ ಈ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಸ್ವಲ್ಪ ಇಲ್ಲಿ ಸಾಮಾಜಿಕ ಅಂದರೆ 15ರಿಂದ 60 ವರ್ಷದ ಜನಾಂಗವನ್ನು ನಾವು ದುಡಿಯುವ ವರ್ಗ ಅಂತೇಳಿ ಕರಿತೀವಿ. ಇವರು ಸಾಮರ್ಥ್ಯ, ಶಿಕ್ಷಣ, ಜ್ಞಾನ ಇವೆಲ್ಲ ಹೊಂದಿದೆ ಉತ್ತಮ ಮಾನವ ಸಂಪನ್ಮೂಲವಾಗಿ ರೂಪುಗೊಳ್ಳುತ್ತದೆ. ಈ ಸಾಮಾಜಿಕ ಪರಿವರ್ತನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆದ್ದರಿಂದ ಮಕ್ಕಳು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಹಣ ಹೊಂದಿರುವುದರಿಂದ ಭವಿಷ್ಯದಲ್ಲಿ ಅವರು ಹೆಚ್ಚಿನ ಆದಾಯವನ್ನು ತರಬಲ್ಲರು, ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬಲ್ಲರು. ಆದ್ದರಿಂದ ಸರ್ಕಾರಗಳು
ನಾಗರಿಕರ ಮತ್ತು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಒದಗಿಸಲು ಶ್ರಮಿಸುತ್ತದೆ ಅಲ್ವಾ. ಈ ಮನಸ್ಸು ಉತ್ತಮಕ್ಕೆ ಬೇಕು, ಉತ್ತಮ ಶಿಕ್ಷಣ ಬೇಕಲ್ವಾ, ಅದೇ ರೀತಿ ತರಬೇತಿ ಬೇಕು, ಆರೋಗ್ಯ ಎಲ್ಲ ಸುರಕ್ಷತೆ ಒದಗಿಸಿದರೆ ಮಾತ್ರ ಅದು ಒಂದು ಮಾನವ ಬಂಡವಾಳವಾಗಿ ಮಾರ್ಪಡ್ತಾರೆ. ಈ ರಾಷ್ಟ್ರದ ಆದಾಯ ಹೆಚ್ಚಳಕ್ಕೆ ಕಾರಣ ಆಗುತ್ತದೆ. ಸಾಮಾಜಿಕ ಪರಿವರ್ತನೆ ಸಾಮರ್ಥ್ಯ ಹೊಂದಿರುತ್ತಾರೆ. ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಹೆಚ್ಚಿನ ಹಣ ಹೊಂದುವುದರಿಂದ ಭವಿಷ್ಯದಲ್ಲಿ ಅವರು ಹೆಚ್ಚಿನ ಆದಾಯ ತರಬಹುದು. ಅಂದರೆ ನಾವು ಶಿಕ್ಷಣಕ್ಕೆ ಹಣವನ್ನು ಇದ್ದರೆ ಅದು ವೇಸ್ಟ್ ಅಂತೇಳಿ ಇದೀಗ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರ ಮತ್ತು ವೇಸ್ಟ್ ಅಂದರೆ ಹಣವನ್ನು ಗಳಿಸಿದ ಅಂದರೆ ನಿರುತ್ಪಾದಕ ಒಂದು ಕ್ಷೇತ್ರ ಅಂತೇಳಿ ಕರಿತೀವಿ. ಆದರೆ ಅಲ್ಲ, ಅದರ ಪರೋಕ್ಷವಾಗಿ ಇದರ ಒಂದು ಉತ್ಪಾದನೆ ಬಹಳ ಹೆಚ್ಚಾಗಿರ್ತದೆ ಅಲ್ವಾ. ಶಿಕ್ಷಣದ ಮೇಲೆ ಹಣ ಆಗುವುದರಿಂದ ಭವಿಷ್ಯದಲ್ಲಿ ಅವರು ಹೆಚ್ಚಿನ ಆದಾಯ ತರಬಹುದು, ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬಹುದು. ಆದ್ದರಿಂದ ಸರ್ಕಾರ ನಾಗರಿಕರಿಗೆ ಉತ್ತಮ ಶಿಕ್ಷಣ ಹಾಗೂ ಆರೋಗ್ಯ ಬೆಳೆಸಲು ಶ್ರಮಿಸಿದೆ. ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನು ಶ್ರಮಿಸಿದೆ. ಈಗ ಸಂಪನ್ಮೂಲಗಳ ಬಗ್ಗೆ ಜನರು ಹೆಂಗಾಗ್ತದೆ, ಸಂಪನ್ಮೂಲವಾಗಿ ಜನರು ರೂಪುಗೊಳ್ಳಬೇಕಾದ್ರೆ ಹೇಗೆ ಹೋಗ್ತದೆ ಪ್ರಾಮುಖ್ಯತೆ ಮತ್ತು ಸಂಪನ್ಮೂಲಗಳಾಗಿ ಒಂದು ಜನಸಂಖ್ಯೆ ಒಂದು ದಕ್ಷಿಣದಲ್ಲಿ ನರ ಲಿಂಗ ಅನುಪಾತ ಇವೆಲ್ಲ ನಾಗರಿಕರ ಗ್ರಾಮೀಣ ಒಂದು ವಯೋಮಾನ ಆಧಾರಿತ ಹಂಚಿಕೆ ಇವೆಲ್ಲವೂ ಸಾಧ್ಯ. ಆದರೆ ಮಾನವ ಒಂದು ಸಂಪನ್ಮೂಲವಾಗಿ ಹೇಗಿದೆ, ಒಂದು ಸಂಪನ್ಮೂಲ ಹೇಗೆ ಯಾರು ಒಂದು ಯಾಕಂದರೆ ಶಿಕ್ಷಣ ಮತ್ತು ತರಬೇತಿ ಆರೋಗ್ಯವಂತ ಜನರು ದುಡಿಯುವ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ನಮ್ಮ ಪರಿಸರದಲ್ಲಿ ನಾವು ಗಮನಿಸಬಹುದು. ಶಿಕ್ಷಣ ಮತ್ತು ತರಬೇತಿ ಪಡೆದ ಆರೋಗ್ಯವಂತ ಮತ್ತು ದುಡಿಯುವ ಸಾಮರ್ಥ್ಯ ಹೆಚ್ಚಾಗಿರುವ ನಮ್ಮ ಪರಿಸರದಲ್ಲಿ ನಾವು ಗಮನಿಸಬಹುದು. ಇದರಿಂದ ರಾಷ್ಟ್ರದ ಆದಾಯ ಹೆಚ್ಚಾಗ್ತದೆ. ಹಾಗಾಗಿ ವಿದ್ಯಾವಂತ ಹಾಗೂ ಆರೋಗ್ಯವಂತ ದುಡಿಯುವ ಜನರೇ ದೇಶದ ಮಾನವ ಸಂಪತ್ತು. ವಿದ್ಯಾವಂತ ಮತ್ತು ಸಾಮಾನ್ಯ ಆದಾಯ ವಿದ್ಯಾವಂತ ಹಾಗೂ ಆರೋಗ್ಯವಂತ ದುಡಿಯುವ ಜನರೇ ದೇಶದ ಮಾನವ ಸಂಪತ್ತು. ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಒಂದು ನಿಸರ್ಗ ಸಂಪತ್ತು ಮತ್ತು ಭೌತಿಕ ಬಂಡವಾಳಕ್ಕಿಂತ ಮಾನವ ಸಂಪತ್ತು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಭೌತಿಕ ಸಂಪತ್ತಿಗಿಂತ ನೈಸರ್ಗಿಕ ಸಂಪತ್ತು ಮಾನವ ಸಂಪತ್ತು ಹೆಚ್ಚಿನ ಒಂದು ಮಹತ್ವವನ್ನು ಪಡೆದಿದೆ. ಯಾವುದೇ ಒಂದು ನೈಸರ್ಗಿಕ ಸಂಪತ್ತು ಅದು ಸಂಪನ್ಮೂಲವಾಗಿ ರೂಪುಗೊಳ್ಳಬೇಕಾದ್ರೆ ಮಾನವ ಸಂಪನ್ಮೂಲ ಮುಖ್ಯ. ಮಾನವ ಸಂಪನ್ಮೂಲ ಇಲ್ಲದಿದ್ದರೆ ಯಾವ ಭೌತಿಕ ಸಂಪತ್ತಿಗೂ ನೈಸರ್ಗಿಕ ಸಂಪತ್ತಿಗೂ ಬೆಲೆ ಇಲ್ಲ. ಆದ್ದರಿಂದ ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಇದರಲ್ಲಿ ಭೌತಿಕ ಬಂಡವಾಳಕ್ಕಿಂತ ಮಾನವ ಸಂಪತ್ತು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಮಾನವ ಸಂಪತ್ತು ಉತ್ಪಾದನೆಗೆ ಬೇಕಾದಂಥ ಜ್ಞಾನ ಮತ್ತು ಶ್ರಮಶಕ್ತಿಯನ್ನು ಒದಗಿಸುತ್ತದೆ. ಕೃಷಿ, ಕೈಗಾರಿಕೆಗೆ ಮತ್ತು ಸೇವಾ ವಲಯ ವಿವಿಧ ಉದ್ಯೋಗಗಳಲ್ಲಿ ದುಡಿಯುತ್ತಿರುವಂಥ ಜನರು ಶ್ರಮ ಶಕ್ತಿ ಇರುತ್ತೇವೆ. ಮಾನವ ಸಂಪತ್ತು ದುಡಿಮೆಗೆ ಅಗತ್ಯವನ್ನು ಮತ್ತು ಶ್ರಮಶಕ್ತಿಯನ್ನು ಪೂರೈಸುತ್ತದೆ. ದುಡಿಮೆಗೆ ಅಗತ್ಯವನ್ನು ಮತ್ತು ಶ್ರಮಶಕ್ತಿಯನ್ನು ಪೂರೈಸುತ್ತದೆ ಅಲ್ವಾ. ಶ್ರಮಶಕ್ತಿಯನ್ನು ಪೂರೈಸುವುದರಿಂದ ಜನರನ್ನು ಅವರು ಶ್ರಮಶಕ್ತಿ ಅಂತೀವಿ. ಆದ್ದರಿಂದ ಈ ದುಡಿಯುತ್ತಿರುವ ಜನರನ್ನು ನಾವೇ ಶ್ರಮಶಕ್ತಿ ಅಂತಲೇ ಕರಿತೀವಿ. ಮಾನವ ಸಂಪತ್ತು ದುಡಿಮೆಗೆ ಅಗತ್ಯವಾದ ಶ್ರಮಶಕ್ತಿಯನ್ನು ಪೂರೈಸುತ್ತದೆ. ಮಾನವ ಬಂಡವಾಳವು ಸಹ ಹೆಚ್ಚಿನ ಒಂದು ಸಂಶೋಧನೆಯನ್ನು ಕೈಗೊಂಡು ಈ ಮಾನವ ಬಂಡವಾಳವು ಹೆಚ್ಚಿನ ಸಂಶೋಧನೆ ಕೈಗೊಂಡು ಸಮುದಾಯಕ್ಕೆ ಹೆಚ್ಚಿನ ಸೌಲಭ್ಯವನ್ನು ಸಂಶೋಧನೆ ಈ ಮಾನವನ ಬುದ್ಧಿಗೆ ಶಕ್ತಿ ಅಲ್ವಾ, ಭೌತಿಕ ಶಕ್ತಿ ಇವೆಲ್ಲವೂ ಇದ್ದರೆ ಮಾನವ ಬೇರೆ ಬೇರೆ ಸಂಶೋಧನೆ ಕಟ್ಟಿಕೊಂಡು ತನಗೆ ಆಧುನಿಕತೆಯನ್ನು ಬೆಳೆಯೋದಕ್ಕೆ ಕಾರಣ ಆಗ್ತದೆ. ಇವೆಲ್ಲ ಈ ಪ್ರಾಚೀನ ಈ ಒಂದು ಪ್ರಸ್ತುತ ಪ್ರಪಂಚದಲ್ಲಿ ಈ ಒಂದು ಸಮುದಾಯವನ್ನು ಹೆಚ್ಚಿನ ಸೌಲಭ್ಯವನ್ನು ಒದಗಿಸ್ತದೆ ಅಲ್ವಾ. ಈ ಸಂಶೋಧನೆಯಿಂದಾಗಿ ಕೈಗೊಂಡು ಈ ಜನ ಸಮುದಾಯಕ್ಕೆ ಹೆಚ್ಚಿನ ಎಲ್ಲ ಬೇಕಾದಂಥ ಅವರ ಆಸೆಯನ್ನು ಪೂರೈಸಿಕೊಟ್ಟು ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತದೆ. ನಾವು ಪಡೆಯುವಂಥ ವಿದ್ಯುತ್ ಮೊದಲು ಚಿಮಣಿಯನ್ನು ಇವೆಲ್ಲವನ್ನು ಬಳಸಿದ್ದಾರೆ. ಇದು ಮಾನವ ಏನಾಗ್ತದೆ, ನಾವು ಆಧುನಿಕರಿಂದ ವಿದ್ಯುತ್ತು ನಾವು ಬಳಸುವಂಥ ಟಿವಿ ಎಲ್ಲಿದ್ದು ಮನೆಯಲ್ಲೇ ಕೂತು ಇಡೀ ಪ್ರಪಂಚವನ್ನೇ ವೀಕ್ಷಿಸುವಂಥ ಒಂದು ಸಾಮರ್ಥ್ಯವನ್ನು ಎಂದು ನಾವು ಅಲ್ವಾ. ಹಿಂದೆ ಎಲ್ಲೋ ಕೂತಿದ್ದಂಥ ವಿಷಯವನ್ನು ನಾವು ಇಲ್ಲೇ ಡೆಲ್ಲಿಯಲ್ಲಿ ಕೂತು ಮಾತಾಡೋದನ್ನು ನಾವು ಇಲ್ಲೇ ನೋಡ್ಬೋದು ಅಲ್ವಾ. ಅಂಥ ಒಂದು ಚಾಣಕ್ಯತೆಯನ್ನು ಈ ಮಾನವ ಬಳಸ್ತಿದ್ದಾನೆ. ಟಿವಿ, ಕಂಪ್ಯೂಟರ್, ಮೊಬೈಲ್, ವಾಹನಗಳು ಮುಂತಾದ ಮಾನವ ಬಂಡವಾಳದ ಕೊಡುಗೆಯಾಗಿದೆ. ಮಾನವ ಇಲ್ಲದಿದ್ದರೆ ಇವೆಲ್ಲ ನೈಸರ್ಗಿಕ ಸಂಪತ್ತಿಗೆ ಎಲ್ಲಿ ಬೆಲೆ ಬರ್ತಿತ್ತು. ಇವತ್ತು ನೈಸರ್ಗಿಕ ಸಂಪತ್ತು ಬೆಲೆ ಬರ್ತಾ ಇದ್ದರೆ ಇವೆಲ್ಲ ಮಾನವನ ಒಂದು ಬುದ್ಧಿಶಕ್ತಿ, ಭೌತಿಕ ಶಕ್ತಿಯಿಂದ ಅಲ್ವಾ. ಇಂಥ ಮಾನವ ಸಂಪತ್ತು ನಮಗೆ ಎಲ್ಲ ಶಕ್ತಿ ಸಂಪತ್ತಿಗಿಂತ ಅತ್ಯುನ್ನತವಾದಂಥ ಸಂಪತ್ತು. ಆದರೆ ಉತ್ತಮ ಮಾನವ ಸಂಪನ್ಮೂಲ ಬೆಳೆಯಬೇಕಂದ್ರೆ ನಾವು ಶಿಕ್ಷಣವನ್ನು, ಕೌಶಲ್ಯವನ್ನು ಹೊಂದಿರಬೇಕು, ಜ್ಞಾನವನ್ನು ಹೊಂದಿರಬೇಕು ಅಂತ. ಉದಾಹರಣೆಗೆ ಜಪಾನ್ ಈ ಮಾನವ ಸಂಪನ್ಮೂಲಿಗೆ ಹೋಲಿಸಿದಾಗ ನಾವು ಹೇಳ್ತೀವಿ ಜಪಾನನ್ನು ಉದಾಹರಣೆ ಕಾಣ್ತೀವಿ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಜಪಾನ್ ನಮ್ಮ ಕರ್ನಾಟಕಕ್ಕಿಂತ ಜಾಸ್ತಿ ಒಂದು 15 ಕೋಟಿ ಜನಸಂಖ್ಯೆ ಇರ್ಬೋದು ಪ್ರೆಸೆಂಟ್ ಈಗ ಅಲ್ವಾ. 10 ರಿಂದ 12 ಕೋಟಿ ಅಂತ ಇರ್ಬೇಕು
ಅದು ನಮ್ಮಲ್ಲೀಗ ಕರ್ನಾಟಕದ ಅಷ್ಟೇ ನಮ್ಮಲ್ಲಿ ಇವತ್ತು 6ರಿಂದ 7 ಕೋಟಿ ಇರ್ಬೋದು ಅಲ್ವಾ, 7 ಕೋಟಿ ಇರ್ಬೋದು. ಈಗ 6ರಿಂದ 6 ಕೋಟಿ 7 ಕೋಟಿ ಇರ್ಬೋದು ಅಷ್ಟು ಜನಸಂಖ್ಯೆಯಿಂದ ಒದ್ದಾಡ್ತೇವೆ ನಾವು. ಅದಕ್ಕೆ ಎಲ್ಲ ಒಂದು ಭೌತಿಕ ಒಂದು ಆಧುನಿಕ ಬೆಳವಣಿಗೆ ಜನಸಂಖ್ಯೆಯೇ ಕಾರಣ ಅಂತ ಹೇಳಿ. ಆದರೆ ಅಲ್ಲಿ ಅಷ್ಟು ಜನಸಂಖ್ಯೆಯಿಂದ ಇಟ್ಕೊಂಡಿರುವಂಥ ಜಪಾನ್ ಅದು ಕಡಿಮೆ ಒಂದು ಭೌತಿಕ ಭೌಗೋಳಿಕ ನಕ್ಷೆಯಲ್ಲಿರುವಂಥ ಒಂದು ಆವರಿಸಿರುವಂಥ ಪ್ರದೇಶದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ. ಹೇಗೆ ಅಲ್ವಾ, ಅವರ ಒಂದು ಜ್ಞಾನಶಕ್ತಿ ಕೌಶಲ್ಯ ಅಲ್ವಾ, ಈ ಒಂದು ಶೈಕ್ಷಣಿಕ ಒಂದು ಕ್ರಮ ಇವೆಲ್ಲವೂ ಸಹ ಅವರ ಒಂದು ಬೆಳವಣಿಗೆಗೆ ಅಲ್ವಾ, ಆಧುನಿಕ ಬೆಳವಣಿಗೆಗೆ ಕಾರಣವಾಗಿದೆ. ಈಗ ನೋಡಿ, ಭಾಳ ಕಾಲದಿಂದ ಭಾರತದಲ್ಲಿ ಅತಿಯಾದ ಜನಸಂಖ್ಯೆ ದೇಶಕ್ಕೆ ಹೊರಗೆ ಭಾವಿಸಲಾಗಿತ್ತು ಅಲ್ವಾ. ಭಾಳ ಕಾಲದಿಂದ ಅತಿಯಾದ ಜನಸಂಖ್ಯೆ ನಮ್ಮ ಎಲ್ಲ ಆರ್ಥಿಕ ಹಿಂದುಳಿದಕ್ಕೆ ಕಾರಣ ಅಲ್ವಾ. ಎಲ್ಲ ಒಂದು ಭಾರತದ ಆರ್ಥಿಕ ವೃದ್ಧಿಗೆ ಕೊರತೆಗೆ ಕಾರಣ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆದರೆ ಈಗ ಜಪಾನ್ ಹೇಳಿದ ಉದಾಹರಣೆ ಅದೇ ರೀತಿ ಭಾರತದ ಅತಿಯಾದ ಜನಸಂಖ್ಯೆ ದೇಶಕ್ಕೆ ಹೊರೆ ಎಂದು ಭಾವಿಸಲಾಗಿತ್ತು. ಆದರೆ ಚೀನಾ ಆರ್ಥಿಕ ಯಶಸ್ಸಿನ ನಂತರ ಜನಸಂಖ್ಯೆ ಸಂಪನ್ಮೂಲವಾಗಿ ಮಾಡಲಾಗಿದೆ. ಈಗ ಚೀನಾವು ಸಹ ಆರ್ಥಿಕ ಅಭಿವೃದ್ಧಿ ಅತಿಯಾದ ವಿಶ್ವದಲ್ಲಿ ಜನಸಂಖ್ಯೆಯನ್ನು ಮೊದಲನೇ ಸ್ಥಾನ ಪಡೆದಂಥ ಚೀನಾ ಇವತ್ತು ನೋಡಿ ಆರ್ಥಿಕತೆ ಪ್ರಪಂಚದಲ್ಲಿ ಮುಂದುವರಿದ ರಾಷ್ಟ್ರ ಆಗಿದೆ ಅಲ್ವಾ. ಸಂಪನ್ಮೂಲವಾಗಿ ಮಾಡಲಾಗ್ತದೆ. ಅದರ ನಂತರ ಜನಸಂಖ್ಯೆಯನ್ನು ಸಹ ಶಿಕ್ಷಣ, ತರಬೇತಿ, ಆರೋಗ್ಯ ಸೌಲಭ್ಯಗಳು ಒದಗಿಸುವ ಮೂಲಕ ಜನರನ್ನು ದೇಶದ ಉತ್ಪಾದನೆಗೆ ಆಸ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತದೆ. ಅಂದರೆ ಶಿಕ್ಷಣ, ತರಬೇತಿ ಅಲ್ವಾ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಜನರನ್ನು ದೇಶದ ಉತ್ಪಾದನೆಗೆ ಆಸ್ತಿಯನ್ನಾಗಿ ಜನರನ್ನೇ ಒಂದು ಉತ್ಪಾದನೆಗೆ ಆಸ್ತಿಯನ್ನಾಗಿ ಬಳಸಿದಾಗ ಅದು ಮಾನವ ಸಂಪನ್ಮೂಲ ಎಂದು ಬರುತ್ತದೆ ಅಲ್ವಾ, ಸಾಧ್ಯವಿದೆ. ಅದರಲ್ಲಿ ದೇಶದ ಜನಸಂಖ್ಯೆ ಮಿತಿಯಲ್ಲಿರುವುದು ಒಳಿತು. ಆದರೆ ಹಂಗಂತ ದೇಶದಲ್ಲಿ ಅತಿಯಾದ ಜನಸಂಖ್ಯೆ ಒಳ್ಳೆಯದಲ್ಲ, ಮಿತಿಯಲ್ಲಿರೋದು ಒಳಿತು ಅಂತೇಳಿ ನಾವು ಭಾವಿಸ್ಬೇಕು ಅಲ್ವಾ. ಅದೇ ರೀತಿ ಭಾರತದ ಜನಸಂಖ್ಯೆಯ ಲಕ್ಷಣಗಳು ಈಗಾಗಲೇ ಭಾರತದ ಜನಸಂಖ್ಯೆಯ ಲಕ್ಷಣಗಳ ಬಗ್ಗೆ ಅಲ್ಲಿ ಲಕ್ಷಣಗಳಾದ ಸಾಕು ಮತ್ತು ಲಕ್ಷಣಗಳಾದ ಈ ಭಾರತದ ಜನಸಂಖ್ಯೆಯ ಲಕ್ಷಣಗಳು ಏನು ಅಂದರೆ, ಜನಸಂಖ್ಯೆಯ ಲಕ್ಷಣಗಳೆಂದರೆ ಅದರ ಗಾತ್ರ ಮತ್ತು ರಚನೆ. ಜನಸಂಖ್ಯೆಯಲ್ಲಿ ಗಾತ್ರ, ರಚನೆ ಮತ್ತು ಸಾಂದ್ರತೆ, ಗುಣಮಟ್ಟ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಅಂಶಗಳಾಗಿವೆ. ಯಾವುದೇ ರಾಷ್ಟ್ರದ ಜನಸಂಖ್ಯೆ ಸಂಬಂಧಿ ಸಮಸ್ಯೆಗಳು ಬರೆಯಲು ಅದರ ಲಕ್ಷಣಗಳು ಸಂಪೂರ್ಣ ಮಾಹಿತಿ ಹೊಂದಿರುವುದು ಅವಶ್ಯಕ. ಭಾರತದಲ್ಲಿ ಜನಗಣತಿ ಎಂದರೆ ಪ್ರತಿ ನಾಗರಿಕ ಕುರಿತು ವಿಷಯ ಸಂಗ್ರಹಣೆ ಪ್ರತಿ 10 ವರ್ಷಗಳಿಗೊಮ್ಮೆ ಜರುಗುತ್ತದೆ. ತೀರಾ ಇತ್ತೀಚಿನ ಜನಗಣತಿಯನ್ನು 2011ರಲ್ಲಿ ಕೈಗೊಳ್ಳಲಾಗಿದೆ. 2011ರ ಜನಗಣತಿಯು ಸಹ ತೋರ್ಪಡಿಸಿ ಭಾರತದ ಜನಸಂಖ್ಯೆಯ ಲಕ್ಷಣಗಳನ್ನು ಕೆಳಗಣತಿಯಿವೆ ಅಲ್ವಾ. ಈ ಜನಸಂಖ್ಯೆಯ ಲಕ್ಷಣ ಅಂದರೆ ಅದರ ಗಾತ್ರ, ಅದರ ರಚನೆ ಮತ್ತು ಸಾಂದ್ರತೆ ಮತ್ತು ಗುಣಮಟ್ಟ ಇತ್ಯಾದಿಗೆ ಸಂಬಂಧಪಟ್ಟಂತೆ ಆ ಅಂಶಗಳಿಗಾಗಿ ಯಾವುದೇ ರಾಷ್ಟ್ರದ ಜನಸಂಖ್ಯೆ ಸಂಬಂಧಿ ಸಮಸ್ಯೆಗಳನ್ನು ಅರಿಯಲು ಅವರ ಲಕ್ಷಣಗಳ ಸಂಪೂರ್ಣ ಮಾಹಿತಿ ಹೊಂದಿರುವುದು ಅವಶ್ಯಕ. ಭಾರತದಲ್ಲಿ ಜನಗಣತಿ ಅಂದರೆ ಪ್ರತಿ ನಾಗರಿಕರ ಕುರಿತು ವಿಷಯ ಸಂಗ್ರಹಣೆ, ಪ್ರತಿ ನಾಗರಿಕ ಕುರಿತು ವಿಷಯವಾದಂಥ ಸಂಗ್ರಹಣೆ ಪ್ರತಿ ವರ್ಷಗಳಿಗೊಮ್ಮೆ ಒಂದು ಜರುಗುತ್ತದೆ. ಏನಂದರೆ ತೀರಾ ಇತ್ತೀಚಿನ ಜನಗಣತಿ ನೋಡಿ, ಪ್ರತಿ 10 ವರ್ಷಗಳಿಗೊಮ್ಮೆ ಇದು ಜನಗಣತಿ ಜರುಗುತ್ತದೆ ನಮ್ಮ ಭಾರತದಲ್ಲಿ. ಇತ್ತೀಚಿನ ಜನಗಣತಿಯಲ್ಲಿ 2011ರ ಆಗಿರುವಂತೆ 2011ರಲ್ಲಿ ಜನಗಣತಿ ತೋರ್ಪಡಿಸಿ ಭಾರತದ ಜನಸಂಖ್ಯೆ ಲಕ್ಷಣಗಳನ್ನು ಕೆಳಗಣಿತೀವಿ. ಈಗ ನೋಡಿ, ಅಗಾಧವಾದ ಗಾತ್ರ, ತೀವ್ರ ಬೆಳವಣಿಗೆ ಈಗ ನೋಡಿ ಅಂದರೆ ಭಾರತದಲ್ಲಿ ಪ್ರತಿ ನಾಗರಿಕನ ಕುರಿತು ವಿಷಯ ಸಂಗ್ರಹಣೆ ಅಂದರೆ ಪ್ರತಿ ವರ್ಷ 10 ವರ್ಷಗೊಮ್ಮೆ ಜರುಗುತ್ತದೆ ಅಂದರೆ ಅರಿಯುತ್ತದೆ. ಅಂದರೆ ಜನಸಂಖ್ಯಾ ಲಕ್ಷಣಗಳಲ್ಲಿ ಗಾತ್ರ, ರಚನೆ, ಸಾಂದ್ರತೆ ಮತ್ತು ಗುಣಮಟ್ಟ. ಅದರ ಗಾತ್ರ, ರಚನೆ, ಸಾಂದ್ರತೆ, ಗುಣಮಟ್ಟ ಇತ್ಯಾದಿಗಳನ್ನು ಸಂಬಂಧಪಟ್ಟ ಅಂಶವಾಗಿದೆ. ಯಾವುದೇ ರಾಷ್ಟ್ರದ ಜನಸಂಖ್ಯೆ ಸಂಬಂಧಿ ಸಮಸ್ಯೆಯನ್ನು ಅರಿಯಲು ಅದರ ಲಕ್ಷಣಗಳು ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವುದು ಅವಶ್ಯಕ. ಭಾರತದ ಜನಗಣತಿ ಅಂದರೆ ಪ್ರತಿ ನಾಗರಿಕನ ಕುರಿತು ವಿಷಯ ಸಂಗ್ರಹಣೆ 10 ವರ್ಷಗಳೊಮ್ಮೆ ಇದು ನಡೆಯುತ್ತೆ. ಇತ್ತೀಚಿನ ಜನಗಣತಿಯಲ್ಲಿ 2011 ಕೈಗೊಳ್ಳಲಾಗಿದೆ. 2011ರ ಜನಗಣತಿಯನ್ನು ತೋರ್ಪಡಿಸಿದ ಭಾರತದ ಜನಸಂಖ್ಯಾ ಲಕ್ಷಣಗಳು ಯಾವುವು ಅಂದರೆ 2011ರ ಪ್ರಕಾರ ಅಗಾಧ ಗಾತ್ರ ಮತ್ತು ತೀವ್ರ ಬೆಳವಣಿಗೆ. ಜನಸಂಖ್ಯಾ ಲಕ್ಷಣದಲ್ಲಿ ಅಗಾಧ ಗಾತ್ರ ಮತ್ತು ತೀವ್ರ ಬೆಳವಣಿಗೆ ಒಂದು ಅಗಾಧ ಗಾತ್ರ ಮತ್ತು ತೀವ್ರ ಬೆಳವಣಿಗೆ. ಒಂದು ಲಕ್ಷಣದಲ್ಲಿ ಅಗಾಧ ಗಾತ್ರ ತೀವ್ರ ಬೆಳವಣಿಗೆ, ಅಗಾಧ ಗಾತ್ರ ಮತ್ತು ತೀವ್ರ ಬೆಳವಣಿಗೆ ಅಲ್ವಾ. ಇಲ್ಲಿ ಅಂದರೆ ತೀವ್ರವಾದಂತಹ ಬೆಳವಣಿಗೆ.
ಇಲ್ಲಿ ಅಗಾಧ ಗಾತ್ರ ಮತ್ತು ತೀವ್ರ ಬೆಳವಣಿಗೆ ಅಂದರೆ ಅದೇ ಅಂತೀವಿ ತೀವ್ರವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು ಒಂದು ಲಕ್ಷಣ. ಇಲ್ಲಿ 2011 ಮತ್ತು 2021.1 ಅಂದರೆ ಅದರ ಪ್ರಕಾರ ನೋಡಿ 121.1 ಕೋಟಿ ಜನರನ್ನ ಹೊಂದಿದ್ದಂಥ ಭಾರತ 2011ರಲ್ಲಿ 121.1 ಕೋಟಿ. 2011ರಲ್ಲಿ ಪ್ರಕಾರ ಎಷ್ಟು ಬಂದಲ್ಲಿ 121.1 ಈ ಕೋಟಿ ಜನಸಂಖ್ಯೆಯನ್ನು ಹೊಂದಿತ್ತು ಅಲ್ವಾ. 121.1 ಒಂದು ಇಷ್ಟು ಕೋಟಿ ಜನಸಂಖ್ಯೆಯನ್ನು ಹೊಂದಿತ್ತು ಅಲ್ವಾ. ಇಲ್ಲಿ ಕೋಟಿ 121.1 ಕೋಟಿ ಜನರನ್ನು ಹೊಂದಿದ್ದು ಭಾರತದ ಚೀನಾ ದೇಶದ ನಂತರದಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನ. ಅತಿ ಹೆಚ್ಚು ಜನರನ್ನ ದೇಶವನ್ನಾಗಿ ವಿಶ್ವ ಪ್ರತಿ 6ನೇ ವ್ಯಕ್ತಿ ಭಾರತೀಯನಾಗಿರಬಹುದು ಅಲ್ವಾ. ಇಲ್ಲಿ ವಿಶ್ವದಲ್ಲಿ 2ನೇ ಅತಿ ಹೆಚ್ಚು ಜನರನ್ನ ದೇಶವಾಗಿದೆ. ವಿಶ್ವದ ಪ್ರತಿ 6ನೇ ವ್ಯಕ್ತಿಯೇ ಭಾರತೀಯನಾಗಿರಬಹುದು ಅಲ್ವಾ. ವಾರ್ಷಿಕಕ್ಕೆ ಪ್ರತಿಶತ 1.8 ದರದಲ್ಲಿ ಬೆಳೆಯುತ್ತಿರುವಂತಹ ಜನಸಂಖ್ಯೆಯಿಂದಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಸ್ಟ್ರೇಲಿಯಾ ದೇಶದಲ್ಲಿರುವಂತಹ ಜನರನ್ನ ಸೇರಿಕೊಳ್ಳುತ್ತಿದ್ದಾರೆ. ಒಂದು ವರ್ಷಕ್ಕೆ ಆಸ್ಟ್ರೇಲಿಯಾದಲ್ಲಿ ಇರುವ ದೇಶದಿಂದ ಅಷ್ಟು ಜನಸಂಖ್ಯೆ ಬೆಳೀತಾ ಇದೆ. ಅದಾದಂತೆಯನ್ನು ನೀವು ಗಮನಿಸಬಹುದು. ಇಂತಹ ಪರಿಸ್ಥಿತಿಯನ್ನು ಜನಸಂಖ್ಯೆ ಸ್ಫೋಟ ಎಂದು ಹೇಳಲಾಗಿದೆ. 2022ನೇ ಇಸ್ವಿಯ ಹೊತ್ತಿಗೆ ನಾವು ವಿಶ್ವದ ಅತಿ ಹೆಚ್ಚು ಜನರನ್ನು ರಾಷ್ಟ್ರವನ್ನಾಗಿ ಹೊಂದ್ತೀವಿ ಅಲ್ವಾ. ಈಗ 2011ರಲ್ಲಿ ಎಷ್ಟು ಜನಸಂಖ್ಯೆ ಹೊಂದಿತ್ತು, ಈ ರೀತಿ ಪ್ರತಿ ಎಷ್ಟು ಜನಸಂಖ್ಯೆ ಹೊತ್ತಿ ವಿಶ್ವದಲ್ಲಿ 2ನೇ ಸ್ಥಾನವನ್ನು ಪಡೆದಿವಿ. ಪ್ರತಿ ವರ್ಷ ಆಸ್ಟ್ರೇಲಿಯಾ ದೇಶದಲ್ಲಿ ವಿಶ್ವದ ಪ್ರತಿ ವರ್ಷ 1.18 1.8 ಜನ ಪ್ರತಿ ವರ್ಷ ಬೆಳೀತಾರೆ. ಎಷ್ಟು ಆಸ್ಟ್ರೇಲಿಯಾದಲ್ಲಿ ಇರುವಂಥ ಜನಸಂಖ್ಯೆ ಒಂದು ವರ್ಷದಲ್ಲಿ ನಮ್ಮಲ್ಲಿ ಬೆಳೀತಾರೆ ಅಲ್ವಾ. ಆಸ್ಟ್ರೇಲಿಯಾ ಒಟ್ಟು ಜನಸಂಖ್ಯೆಯಲ್ಲಿ 1.8 ನಮ್ಮಲ್ಲಿ ಬೆಳೀತಾರೆ. ಹಾಗಾದ್ರೆ ಒಂದೊಂದು ಪ್ರತಿ ವರ್ಷ ಆಸ್ಟ್ರೇಲಿಯಾ ದೇಶ ನಿರ್ಮಾಣ ಆಗ್ತದೆ. ಅಷ್ಟು ಜನಸಂಖ್ಯೆ ಅದನ್ನು ತೀವ್ರ ಗಮನಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಜನಸಂಖ್ಯಾ ಸ್ಫೋಟ ಅಂತೇಳಿ ಕರಿತೀವಿ. 2022ನೇ ಇಸ್ವಿಗೆ ನಾವು ವಿಶ್ವದ ಅತಿ ಹೆಚ್ಚು ಜನರ ರಾಷ್ಟ್ರವನ್ನಾಗಿ ಹೊಂದ್ತೀವಿ. 2021ನೇ ಇಸ್ವಿಗೆ ವಿಶ್ವದ ಪ್ರಥಮ ರಾಷ್ಟ್ರ ಜನಸಂಖ್ಯೆಯಲ್ಲಿ ಪ್ರಥಮ ರಾಷ್ಟ್ರವಾಗಿ ಹೊರಹೊಮ್ಮುವಂಥ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ ಅಲ್ವಾ. ನೆಕ್ಸ್ಟ್ ಎಲ್ಲೇನು ಜನಸಂಖ್ಯೆ ಪರಿವರ್ತನೆ 2ನೇ ಹಂತ. ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತ ಏನು? ಜನಸಂಖ್ಯಾ ಪರಿವರ್ತನೆಯ ಲಕ್ಷಣದಲ್ಲಿ 2ನೇ ಹಂತ ಏನು? ಜನಸಂಖ್ಯಾ ಪರಿವರ್ತನೆ 2ನೇ ಹಂತ ಅಂದರೆ ಲಕ್ಷಣದಲ್ಲಿ ಜನಸಂಖ್ಯಾ ಲಕ್ಷಣದಲ್ಲಿ ನೋಡಿ ಇಲ್ಲದಾಗಿ ಪರಿವರ್ತನೆಯ 2ನೇ ಹಂತ. ಈ 2ನೇ ಹಂತ ಏನು? ಈ 2ನೇ ಹಂತ ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತ ಅಂತ ಕರೀತಾರೆ. ಇಲ್ಲಿ ಭಾರತವು ಸದ್ಯ ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತದಲ್ಲಿದ್ದು ಮರಣಾಂತರವು ಸಹ ಪ್ರತಿ 1000 ಜನಸಂಖ್ಯೆಗೆ ಮರಣಿಸಿದಂಥ ಜನರು ಪ್ರಮಾಣ ಕಡಿಮೆ ಇದ್ದು ದರವು ಸಹ ಪ್ರತಿ ಸಾವಿಗೆ ಜನಸಂಖ್ಯೆ ನೆಲೆಸಿದ ಮಕ್ಕಳ ಪ್ರಮಾಣ ಸಹ ಇನ್ನೂ ಅಧಿಕವಾಗಿದೆ. ಇನ್ನು 2010ನೇ ವರ್ಷದಲ್ಲಿ ಜನರ ದರವು ಸಹ 22.1 ಇದ್ದರೆ ಮರಣ ಪ್ರಮಾಣ ದರವು ಸಹ 2.25 ಇದ್ದಿತ್ತು. ಆದರೆ ಈ ವರ್ಷ ಪ್ರತಿ 1000 ಜನಸಂಖ್ಯೆಗೆ 15ಕ್ಕೂ ಹೆಚ್ಚು ಜನಸಂಖ್ಯೆಯು ಈ ಜನರು ಸೇರ್ಪಡೆ ಆಗ್ತದೆ. ಇದರ ತುಂಬ ಅಧಿಕವಾಗಿದೆ ಎಂದು ಭಾವಿಸಲಾಗುತ್ತದೆ. ಅಂದರೆ ಜನಸಂಖ್ಯಾ ಪರಿವರ್ತನೆ 2ನೇ ಹಂತದಲ್ಲಿ ಭಾರತ ಸದ್ಯ ಜನಸಂಖ್ಯಾ ಪರಿವರ್ತನೆಯಲ್ಲಿ 2ನೇ ಹಂತದಲ್ಲಿದ್ದು ಮರಣವನ್ನು ಪ್ರತಿ 1000 ಜನಸಂಖ್ಯೆಗೆ ಮಣಿಸಿದಂಥ ಜನರು ಪ್ರಮಾಣ ಭಾಳ ಕಡಿಮೆ ಇತ್ತು. ಜನರ ದರವು ಸಹ ಪ್ರತಿ 1000 ಸಂಖ್ಯೆಗೆ ಜನಿಸಿದ ಮಕ್ಕಳ ಪ್ರಮಾಣ ಸಹ ಇನ್ನೂ ಅಧಿಕವಾಗಿ ಇದೆ ಅಲ್ವಾ. ಆದ್ದರಿಂದ 2010ನೇ ವರ್ಷದಲ್ಲಿ ಜನರ ದರವು ಸಹ 22.1 ಇದ್ದರೆ ಈಗ ಮರಣ ಪ್ರಮಾಣ ಸಹ 7.2 ಇದ್ದಿತ್ತು. ಅಂದರೆ ಜನರ ಪ್ರತಿ ವರ್ಷದಲ್ಲಿ 2010ನೇ ವರ್ಷದಲ್ಲಿ ಜನರ ದರವು ಸಹ ಹೆಚ್ಚಿನ ದರವು ಸಹ 22.1 ಇದ್ದರೆ ಮರಣ ಪ್ರಮಾಣ ಸಹ ದರ ಕಡಿಮೆ ಇದೆ 7.1 ಇದೆ. ಅಂದರೆ ಪ್ರತಿ ವರ್ಷ ಆದ್ದರಿಂದ ಈ ವರ್ಷ ಪ್ರತಿ 1000 ಜನಸಂಖ್ಯೆಗೆ 15ಕ್ಕಿಂತ ಹೆಚ್ಚು ಜನಸಂಖ್ಯೆ ಜನರು ಸೇರ್ಪಡೆ ಆಗ್ತವೆ. ಪ್ರತಿ 1000 ಜನಸಂಖ್ಯೆಗೆ 1000 ಜನಸಂಖ್ಯೆ ಇರ್ತದೆ. ಈ 1000 ಜನಸಂಖ್ಯೆ ಈ ಜನನ ಪ್ರಮಾಣ ಎಷ್ಟಿದೆ ಅಂದರೆ ಇಲ್ಲಿ ನೋಡಿ ಏನಾಗ್ತದೆ ಪ್ರತಿ ವಾರ್ಷಿಕ ಭಾರತದಲ್ಲಿ ಭಾರತೀಯ ಅಂದರೆ ಅಷ್ಟು ಈ ಪ್ರತಿ ವರ್ಷ ಜನನ ಪ್ರಮಾಣ 22.1 ಇದೆ. ಪ್ರತಿ 1000ಕ್ಕೆ 22.1 ಜನ ಇರ್ತಾರೆ ಅಲ್ವಾ.
ಆದರೆ ಮಾನವ ಪ್ರಮಾಣ 2.1 ಇದು 7.1 ಇದೆ ಅಲ್ವಾ, ಕಡಿಮೆ ಇದೆ. ಅಷ್ಟು ಇದಕ್ಕೆ ಹೋಲಿಸಿದ್ರೆ ಕಡಿಮೆ ಇದೆ, 7.1 ಇದೆ ಅಲ್ವಪ್ಪ. ಈ ರೀತಿ 7.2 ಇದೆ. ಅದು ಪ್ರತಿ ಸಾವಿರ ಜನಸಂಖ್ಯೆಗೆ 15ಕ್ಕಿಂತ ಹೆಚ್ಚು ಜನಸಂಖ್ಯೆ ಜನರು ಸೇರ್ಪಡೆ ಆಗ್ತದೆ. ಅಂದರೆ 7.2 ಪ್ರತಿ ವರ್ಷ ಜನಸಂಖ್ಯೆ 15 ಜನಸಂಖ್ಯೆ ಸೇರ್ಪಡೆ ಆಗ್ತದೆ ಅಲ್ವಾ. ಹೆಚ್ಚಿನ ಜನಸಂಖ್ಯೆ 1,000ಕ್ಕೆ ಎಷ್ಟು ಜನ ಅಷ್ಟು ಜನ ಆಗ್ತಾರೆ ಅಲ್ವಾ. ಇದರಿಂದ ಏನಾಗ್ತದೆ, ಪ್ರತಿ ವರ್ಷ 15 ಜನ ಪ್ರತಿ 1,000ಕ್ಕೆ ಸೇರ್ಕೊಂಡ್ರೆ ಅಷ್ಟು 130 ಕೋಟಿ ಎಷ್ಟು ಆಗ್ತದೆ ಜನಸಂಖ್ಯೆ, 121 ಕೋಟಿ ಎಷ್ಟು ಜನಸಂಖ್ಯೆ ಆಗ್ತದೆ ಪ್ರತಿ ವರ್ಷ ಆಡ್ ಮಾಡ್ತಾ ಹೋಗ್ಬೇಕು ಎಷ್ಟು ಅಲ್ವಾ. ಅಲ್ಲಿ ಏನಾಗ್ಬೋದು ಅಲ್ವಾ, ಇಲ್ಲಿ ಸಾಮಾನ್ಯ 20 ಕೋಟಿ ಜನಸಂಖ್ಯೆ ಹ್ಯಾಡ್ ಆಗ್ತಾ ಹೋಗ್ತದೆ, 20 ಕೋಟಿ ಅಲ್ವಾ. ಇಲ್ಲಿ ಭಾಷ ನೆಕ್ಸ್ಟ್ ತೀವ್ರವಾಗಿ ಏರುತ್ತಿರುವಂಥ ಜನಸಾಂದ್ರತೆ. ಮುಂದೆ ತಕ್ಷಣ ತೀವ್ರವಾಗಿ ಏರುತ್ತಿರುವಂಥ ಜನಸಂಖ್ಯೆ, ತೀವ್ರವಾಗಿ ಏರುತ್ತಿರುವಂಥ ಜನಸಂಖ್ಯೆ. ತೀವ್ರವಾಗಿ ಏರುತ್ತಿರುವ ಸಾಂದ್ರತೆ. ತೀವ್ರವಾಗಿ ಏರುತ್ತಿರುವಂಥ ಜನಸಾಂದ್ರತೆ ಇದು ಮುಖ್ಯ. ಅಂದರೆ ಅತಿಯಾಗಿ ಏರುತ್ತಿರುವಂಥ ಒಂದು ಚದರ ಕಿಲೋಮೀಟರ್ನಲ್ಲಿ ಪ್ರದೇಶದಲ್ಲಿ ವಾಸಿಸುತ್ತಿರುವಂಥ ಜನರ ಸರಾಸರಿ ಸಂಖ್ಯೆ ಜನಸಾಂದ್ರತೆ ಎನ್ನುತ್ತೇವೆ. ಅಂದರೆ ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುತ್ತಿರುವಂಥ ಜನರ ಸರಾಸರಿ ಸಂಖ್ಯೆಗೆ ಜನಸಾಂದ್ರತೆ ಅಂತೇವೆ. ಅಂದರೆ ಜನಸಾಂದ್ರತೆ ಎಂದರೆ ಏನು ಅಂತ ಕೇಳ್ತಾರೆ. ಜನಸಾಂದ್ರತೆ ಅಂದರೆ ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ಸರಾಸರಿ ಸಂಖ್ಯೆಗೆ ನಾವು ಜನಸಾಂದ್ರತೆ ಅಂತೇವೆ. 1 ಕಿಲೋಮೀಟರ್ಲಿ ವಾಸಿಸುತ್ತಿರುವ ಜನಸಂಖ್ಯೆ ಸರಾಸರಿ ಜನಸಂಖ್ಯೆಯನ್ನು ಅಂತೇಳಿ ಕರಿತೀವಿ ಅಲ್ವಾ. ಅಂದರೆ 1 ಕಿಲೋಮೀಟರ್ಲಿ ಎಷ್ಟು ಜನ ವಾಸಿಸ್ತವೆ, ಅದರ ಸರಾಸರಿ ಪ್ರಮಾಣ ಎಷ್ಟು, ಅದಕ್ಕೆ ಅದೇ ಸಂಖ್ಯೆಗೆ ನಾವು ಜನಸಾಂದ್ರತೆ ಅಂತೀವಿ. ಒಂದು ದೇಶದಲ್ಲಿರುವಂಥ ಒಟ್ಟು ಜನಸಂಖ್ಯೆಯನ್ನು ಅಲ್ಲಿನ ಒಟ್ಟು ಭೂ ವಿಸ್ತೀರ್ಣದಿಂದ ಭಾಗಿಸಿದಾಗ ಬರುವಂಥ ಒಂದು ಮೂಲಕ ಬರುವಂಥ ಭಾಗವೇ ನಾವು ಜನಸಾಂದ್ರತೆ ಅಂತೇಳಿ ಲೆಕ್ಕಾಚಾರವನ್ನು ಹಾಕ್ಬೋದು ಅಲ್ವಾ. ಜನಸಾಂದ್ರತೆ ಹೇಗೆ ಈ ಲೆಕ್ಕಾಚಾರ ಮಾಡ 2011ರಲ್ಲಿ ಭಾರತ ಜನಸಾಂದ್ರತೆ 1 ಚದರ ಕಿಲೋಮೀಟರ್ಗಳಲ್ಲಿ ಎಷ್ಟಿತ್ತು ಅಂದರೆ 382 ಇತ್ತು. 2011ರ ಪ್ರಕಾರ ಭಾರತದ ಒಟ್ಟು ಭೂಮಿಯ ಪ್ರಕಾರ ಈ ಜನಸಾಂದ್ರತೆ ಎಷ್ಟು ಅಂದರೆ 1 ಚದರ ಕಿಲೋಮೀಟರ್ಗೆ 312 ಇಷ್ಟು ಅಲ್ವಾ. 312 ಸಂಖ್ಯೆ ಇತ್ತು ಅಲ್ವಾ. ಜನಸಾಂದ್ರತೆಯ ಪ್ರಮಾಣ ಎಷ್ಟಿತ್ತು 382 ಜನಸಂಖ್ಯೆ ಇದ್ದಿತ್ತು ಅಲ್ವಾ. 382 ಜನಸಂಖ್ಯೆ. ಆದರೆ ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ಇದು ಅತಿ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಭಾರತದಲ್ಲಿ ವಿಶ್ವದಲ್ಲಿ ಶೇಕಡ 2.4 ದೇಶ ಹೊಂದಿದ್ದು ವಿಶ್ವದಲ್ಲಿ ಶೇಕಡ 36.7 ಜನರನ್ನು ಹೊಂದಿರುತ್ತದೆ. ಶೇಕಡ 36.7 ಜನರನ್ನು ಹೊಂದಿದೆ ಅಲ್ವಾ. ಅಲ್ಲಿ ವಿಸ್ತೀರ್ಣದಲ್ಲಿ ವಿಶ್ವದಲ್ಲಿ 2.4 ದೇಶವನ್ನು ಹೊಂದಿದೆ. ವಿಶ್ವದ ಜನಸಂಖ್ಯೆಯಲ್ಲಿ ಶೇಕಡ 16.7 ಜನರನ್ನು ಹೊಂದಿದೆ ನೋಡಿ. ಶೇಕಡ 16.7 ಜನರ ಸಂಖ್ಯೆಯನ್ನು ಹೊಂದಿದೆ. ಇಷ್ಟು ಜನಸಂಖ್ಯೆಯನ್ನು ಇದು ಬಂದಿದೆ ಅಲ್ವಾ. 16. ಇಲ್ಲಿ ಸಾಮಾನ್ಯವಾಗಿ ವಿಶ್ವದಲ್ಲಿ 2.4 ಕಡಿಮೆ ಪ್ರದೇಶ, ಆದರೆ ಜನಸಂಖ್ಯೆಯಲ್ಲಿ 16.7% ಜನಸಾಂದ್ರತೆ ಹೊಂದಿದೆ. ನೆಕ್ಸ್ಟ್ ಅನಾನುಕೂಲವಾದಂಥ ಲಿಂಗ ಅನುಪಾತ. ಅನಾನುಕೂಲವಾದಂಥ ಲಿಂಗ ಅನುಪಾತ ಅನಾನುಕೂಲವಾದ ಲಿಂಗಾನುಪಾತ ಇದು ಮುಖ್ಯವಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಲಿಂಗಾನುಪಾತ ಪ್ರತಿ 1000 ಪುರುಷರಿಗೆ ಇರುವಂಥ ಮಹಿಳೆಯರ ಸಂಖ್ಯೆಯನ್ನು ನಾವು ಲಿಂಗಾನುಪಾತವೆಂದು ವ್ಯಾಖ್ಯಾನಿಸಲಾಗಿದೆ. ಪ್ರತಿ 1000 ಪುರುಷರಿಗೆ ಇರುವಂಥ ಮಹಿಳೆಯರ ಸಂಖ್ಯೆಯನ್ನು ನಾವು ಲಿಂಗಾನುಪಾತವೆಂದು ವ್ಯಾಖ್ಯಾನಿಸಲಾಗಿದೆ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತವು ಕೇವಲ 943 ಇದ್ದು, ಆದರೆ ಇದು ಮಹಿಳಾ ಸಬಲೀಕರಣ ಮತ್ತು ಆರೋಗ್ಯಕರ ಸಾಮಾಜಿಕವಾದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಅನಾನುಕೂಲವಾಗಿದೆ. ಅಂದರೆ ಸಾಮಾನ್ಯವಾಗಿ ಪ್ರತಿ 1000 ಪುರುಷರಿಗೆ ಇರುವಂಥ ಮಹಿಳಾ ಸಂಖ್ಯೆಯನ್ನು ಲಿಂಗಾನುಪಾತ ಅಂತ ಕರೀತೀವಿ. ಪ್ರತಿ 1000 ಪುರುಷರಿಗೆ ಇರುವಂಥ ಅಲ್ಲಿ ಪುರುಷರ ಸಂಖ್ಯೆಯಲ್ಲಿ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನು ಲಿಂಗಾನುಪಾತ ಅಂತ.
2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತದಲ್ಲಿ ಕೇವಲ 943 ಇತ್ತು. 1000%ಗೆ 900. ಹೇಗೆ ನೋಡಿ, 1000%ಗೆ ಎಷ್ಟಿತ್ತು? 943 ಮಹಿಳೆ, 943 ಮಹಿಳೆ ಕಡಿಮೆ ಅಲ್ವಾ? ಇನ್ನೂ ಸಹ ಇಲ್ಲಿ ಎಷ್ಟು ಬನ್ನಿ, 57 ಜನ ಕಡಿಮೆ ಹೆಣ್ಮಕ್ಳು ಅಲ್ವಾ? 1057 ಜನ ಅನ್ನೋದೇ ಕಡಿಮೆ ಅಲ್ವಾ? ಇಷ್ಟು ಕಡಿಮೆ ಇದ್ದು ಮಹಿಳಾ ಸಬಲೀಕರಣ ಇದು ನೋಡಿ, ಮಹಿಳಾ ಸಬಲೀಕರಣ ಮತ್ತು ಆರೋಗ್ಯಕರ ಸಾಮಾಜಿಕ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಅನಾನುಕೂಲಕರವಾಗಿದೆ. ಆರೋಗ್ಯಕರ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಇದು ಹಿನ್ನೆಲೆಯಲ್ಲಿ ಅನಾನುಕೂಲ. ನೆಕ್ಸ್ಟ್, ಕೆಳ ವಯಸ್ಸಿನವರ ಅಧಿಕವಿರುವಂಥ ವಯೋಮಾನ ರಚನೆ. ಬಾತ್ಮಿ ಕೆಳ ವಯಸ್ಸಿನವರು ಅಧಿಕವಿರುವಂಥ ವಯೋಮಾನ ರಚನೆ. ಈ ಕೆಳ ವಯಸ್ಸಿನವರು ಅಧಿಕವಿರುವಂಥ ನಮ್ಮಲ್ಲಿ 4 ಕೆಳ ವಯಸ್ಸಿನವರು ನೋಡಿ ಅಧಿಕ ಇರುವಂಥ ವಯೋಮಾನ ರಚನೆ. ಅಧಿಕ ಇರುವಂಥ ಇಲ್ಲಿ ನಮ್ಮಲ್ಲಿ ಹೋಗಿ ಕೆಳ ವಯಸ್ಸಿನ ಅಧಿಕರಿರುವಂಥ ವಯೋಮಾನ. ಭಾರತದ ಜನಸಂಖ್ಯೆ ರಚನೆಯಲ್ಲಿ ಕೆಳ ವಯಸ್ಸಿನವರು, ಭಾರತದ ಜನಸಂಖ್ಯೆ ವಯಸ್ಸಿನಲ್ಲಿ ಅತ್ಯಂತ ಕೆಳ ವಯಸ್ಸಿನವರು ಅಂದರೆ ಭಾರತದ ಜನಸಂಖ್ಯೆ ವಯಸ್ಸಿನಲ್ಲಿ ಅಂದರೆ 0 to 14 ವಯಸ್ಸಿನವರು ಅಲ್ವಾ? ವಯೋಮಾನದ ಮಕ್ಕಳು ಪ್ರಮಾಣ ಅಧಿಕವಿದೆ ಅಲ್ವಾ? ಸಾಮಾನ್ಯ 2011ರ ಜನಗಣತಿ ಪ್ರಕಾರ ಈ ವಯೋಮಾನದ ಜನಸಂಖ್ಯೆ 30.7ರಷ್ಟಿದ್ದು ಇದು ಅಧಿಕ ಅವಲಂಬಿತ ಸಂಖ್ಯೆಯ ಪ್ರಮಾಣವನ್ನು ತೋರುತ್ತದೆ ಮತ್ತು ಇದನ್ನು ಜನರು ದರವನ್ನು ನಿಯಂತ್ರಿಸುವುದರ ಮೂಲಕ ಕಡಿಮೆ ಮಾಡಬಹುದಾಗಿದೆ. ಅಂದರೆ ಸಾಮಾನ್ಯವಾಗಿ 0 to 14 ವರ್ಷದ ವಯೋಮಾನದವರು ಅಧಿಕ ಇದ್ದಾರೆ. 2000 ಜನಗಣತಿ ಪ್ರಕಾರ ವಯೋಮಾನದವರು ಜನಸಂಖ್ಯೆ ಶೇಕಡ 30.7ರಷ್ಟು ಇವರು ಅಧಿಕ ನೋಡಿ ಅವಲಂಬಿತ ಜನಸಂಖ್ಯೆ ಈ ಸಂಖ್ಯೆ ಪ್ರಮಾಣವು ಅಧಿಕವಿರುತ್ತದೆ ಅಲ್ವಾ? ಮಕ್ಕಳು ಪ್ರಮಾಣ ಅಧಿಕ ಮತ್ತು ಇದನ್ನು ಜನರ ದರವನ್ನು ನಿಯಂತ್ರಿಸುವುದರ ಮೂಲಕ ಕಡಿಮೆ ಮಾಡಬಹುದಾಗಿದೆ. ನೆಕ್ಸ್ಟ್ ಅಧಿಕ ಗ್ರಾಮೀಣ ಜನಸಂಖ್ಯೆ ಪ್ರಮಾಣ. ಅಧಿಕ ಗ್ರಾಮೀಣ ಜನಸಂಖ್ಯೆ ಕಡಿಮೆ ಅಂದರೆ ಅಧಿಕವಾದಂಥ ಗ್ರಾಮೀಣ ಜನಸಂಖ್ಯೆ ವಯೋಮಾನದ ಪ್ರಮಾಣ ಆಗಿದೆ. ಅಂದರೆ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಇಂದು ಸಹ ದೇಶದಲ್ಲಿ ನಗರ ಮತ್ತು ಗ್ರಾಮೀಣ ಸಂಖ್ಯೆಯಲ್ಲಿ ಜನಸಂಖ್ಯೆಯ ಅನುಪಾತವನ್ನು ದೇಶದ ಔದ್ಯೋಗೀಕರಣ ಸೂಚಿಯಿಂದ ಪರಿಗಣಿಸಲಾಗಿದೆ. ಭಾರತ ಜನಸಂಖ್ಯೆ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ವಸತಿದ್ದು 2011 ಶೇಕಡ 68.8 ಜನರು ಗ್ರಾಮೀಣ ವಾಸವಾಗಿದ್ದಾರೆ. ಭಾರತ ನಗರೀಕರಣ ಕಡಿಮೆ ಹಾಗೂ ನಿಧಾನಗತಿಯಾಗಿರುವುದಕ್ಕೆ ಮತ್ತು ಕೈಗಾರೀಕರಣ ಮತ್ತು ನಗರೀಕರಣದ ಕಡಿಮೆ ಇದೇ ನಾವು ಬಿಂಬಿಸುತ್ತದೆ. ಜನಸಂಖ್ಯೆ ಕಳಪೆ ಗುಣಮಟ್ಟ ಇದೆ ಅಲ್ವಾ? ಸಾಮಾನ್ಯವಾಗಿ ಜನಸಂಖ್ಯೆ ಗುಣಮಟ್ಟವನ್ನು ಅದರ ಶಿಕ್ಷಣ ಕೌಶಲ್ಯ, ಜನಸಂಖ್ಯೆ ಗುಣಮಟ್ಟವನ್ನು ನಡೀಬೇಕಾದ್ರೆ ಅವರಿಗೆ ಉತ್ತಮವಾದ ಶಿಕ್ಷಣ ಕೌಶಲ್ಯ ಮತ್ತು ಆರೋಗ್ಯದ ಸ್ಥಿತಿಗಳಿಂದ ಎಂದರೆ ನಿರ್ದಿಷ್ಟವಾಗಿ ಸಾಕ್ಷರತಾ ದರ, ಕೌಶಲ್ಯ ಗಳಿಕೆ ಮತ್ತು ನಿರೀಕ್ಷಿತ ಜೀವಿತಾವಧಿಗಳ ಮೂಲಕ ತಿಳಿಸಬಹುದಾಗಿದೆ. ನೋಡಿ, ಜನಸಂಖ್ಯಾ ಗುಣಮಟ್ಟವನ್ನು ಹೇಗೆ ಹೇಳ್ತೀರಾ? ನನಗೆ ಜನಸಂಖ್ಯಾ ಗುಣಮಟ್ಟವನ್ನು ಅರಿಬೇಕಾದ್ರೆ ಶಿಕ್ಷಣ ಆಗಬೇಕು, ಉತ್ತಮ ಶಿಕ್ಷಣ ಕೌಶಲ್ಯವನ್ನು ಇರಬೇಕು, ಜ್ಞಾನ ಮತ್ತು ಆರೋಗ್ಯ ಶಿಕ್ಷಣ ತಿಳಿದಂಥ ಅವರು ನಿರ್ದಿಷ್ಟವಾಗಿ ಸಾಕ್ಷರತಾ ದರ, ಕೌಶಲ್ಯಗಳ ಗಳಿಕೆ ಮತ್ತು ನಿರೀಕ್ಷಿತವಾದ ಜೀವಿತಾವಧಿಗಳ ಮೂಲಕ ಅಳೆಯಬಹುದಾಗಿದೆ. ನೆಕ್ಸ್ಟ್, ಈಗ ಕಡಿಮೆ ಸಾಕ್ಷರತಾ ದರ. ಭಾರತ ಇನ್ನು 100ಕ್ಕೆ 100ರಷ್ಟು ಸಾಕ್ಷರತೆ ಸಾಧಿಸುತ್ತಿಲ್ಲ. ಈಗ ಸಾಕ್ಷರತೆ ಅಂದರೆ ಮೊದಲು ಓದಲು ಮತ್ತು ಬರೆಯಲು ಓದಿರುವಂಥ ಜನರ ಪ್ರತಿಶತ 2011ರ ಶೇಕಡ 74% ಜನರು ಮಾತ್ರ ಓದು ಬರಹವನ್ನು ಬಲ್ಲವರಾಗಿದ್ದರು. ಸುಮಾರು 31 ಕೋಟಿಗಿಂತ ಅಧಿಕ ಜನರು ನಿಶ್ಚಿತರಾಗಿದ್ದರು ಎಂಬುದನ್ನು ಇದು ಹೇಳುತ್ತದೆ. ಮಹಿಳೆಯರು ಸಾಕ್ಷರತೆ ಇನ್ನೂ ಕಡಿಮೆ ಇದ್ದು ಕೇವಲ 65% ಮಹಿಳೆಯರು ಸಹ ಸಾಕ್ಷರತರಾಗಿದ್ದಾರೆ. ಹೀಗೆ ಹೆಚ್ಚುತ್ತಾ ಇದೆ. ನೆಕ್ಸ್ಟ್, ಅಲ್ಪ ಪ್ರಮಾಣದ ಶಿಕ್ಷಣದ ಮತ್ತು ತರಬೇತಿ. ಭಾರತದಲ್ಲಿ 20 ರಿಂದ 25 ವರ್ಷ ವಯೋಮಿತಿಯವರಲ್ಲಿ ಉನ್ನತಿಯ ಶಿಕ್ಷಣದಲ್ಲಿ ದಾಖಲಾತಿರುವ ಪ್ರಮಾಣ ಕೇವಲ 20.4% ಇದ್ದು ತುಂಬ ಕಡಿಮೆ. ಅಲ್ಪ ಪ್ರಮಾಣದ ಶಿಕ್ಷಣ ಮತ್ತು ತರಬೇತಿ. ಅಲ್ಪ ಶಿಕ್ಷಣ ಅಂದರೆ ಭಾರತದಲ್ಲಿ 20 ರಿಂದ 25 ವರ್ಷ ವಯೋಮಿತಿಯಲ್ಲಿ ಉನ್ನತ ಶಿಕ್ಷಣ ದಾಖಲಾದ ವ್ಯಕ್ತಿಗಳು ಪ್ರಮಾಣ ಕೇವಲ ಶೇಕಡ 20.4 ಇದ್ದು ಇದು ತುಂಬ ಕಡಿಮೆ ಪ್ರಮಾಣದಷ್ಟಿದ್ದು ಈ ಮುಂದುವರಿದ ರಾಷ್ಟ್ರದಲ್ಲಿ ಇರುವಂಥ ಪ್ರಮಾಣ ಕೇವಲ ಕಾಲು ಭಾಗ ಮಾತ್ರ ಇಲ್ಲಿದೆ. ಭಾರತದಲ್ಲಿ ಪ್ರತಿ 1000 ಜನರಿಗೆ ಲಭ್ಯ ಇರುವಂಥ ವೈದ್ಯರು ಪ್ರಮಾಣ ಕೇವಲ 0.7 ಇದ್ದರೆ ಇಂಜಿನಿಯರ್ ಪ್ರಮಾಣ ನೋಡಿ ಇಂಜಿನಿಯರ್ ಅವರ ಪ್ರಮಾಣ ಕೇವಲ
210 ಇದೆ ಅಲ್ವಾ, 2.10 ಇದೆ. ಈ ಕೌಶಲ್ಯಗಳ ಅಸಮತೋಲನವನ್ನು ಕಡಿಮೆ ಪ್ರಮಾಣದ ಸೂಚಿಸುತ್ತದೆ. ಅಲ್ಲ, ಇದು ಕೌಶಲ್ಯಗಳ ಅಸಮಾನತೆಯನ್ನು ಮತ್ತು ಕೌಶಲ್ಯಗಳನ್ನ ಅಸಮಾನತೆ ಸೂಚಿಸುತ್ತದೆ ಅಲ್ವಾ, ಇದು ಮುಖ್ಯ. ಅದೇ ರೀತಿ ಕಡಿಮೆ ಜೀವಿತಾವಧಿ ನಮ್ಮ ಭಾರತದಲ್ಲಿ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಇಲ್ಲಿ 20 ವಯೋಮಿತಿಯಲ್ಲಿ 19 ಶಿಕ್ಷಣ ಇರ್ತೇವೆ. ಅದೇ ನೋಡಿ, ಕಡಿಮೆ ಸಾಕ್ಷರತಾ ದರ, ಅಲ್ಪ ಪ್ರಮಾಣದ ಶಿಕ್ಷಣ ಮತ್ತು ತರಬೇತಿ. ಭಾರತದಲ್ಲಿ ವಯೋಮಿತಿಯಲ್ಲಿ ಉನ್ನತ ಶಿಕ್ಷಣದಲ್ಲಿ ದಾಖಲಾದ ವ್ಯಕ್ತಿಗಳ ಪ್ರಮಾಣ ಶೇಕಡ ಕೇವಲ 20.4 ಇದ್ದು ತುಂಬ ಕಡಿಮೆ ಪ್ರಮಾಣದ ಇದು ಮುಂದುವರಿದ ರಾಷ್ಟ್ರಗಳಲ್ಲಿ ಇರುವಂಥ ಪ್ರಮಾಣ ಕೇವಲ ಕಾಲು ಭಾಗ ಮಾತ್ರ ಇದೆ. ಭಾರತದಲ್ಲಿ ಪ್ರತಿ 1000 ಜನರಿಗೆ ಲಭ್ಯವಿರುವಂಥ ವೈದ್ಯರ ಪ್ರಮಾಣ ಸಹ ಕೇವಲ 0.7 ಇದ್ದರೆ ಇಂಜಿನಿಯರ್ ಪ್ರಮಾಣ 2.1 2.1 ಇದೆ. ಅಂದರೆ 0.2.1 ಇದೆ. ಈಗ ಕೌಶಲ್ಯಗಳಲ್ಲಿ ಅಸಮತೋಲನ ಸ್ಥಿತಿಯಲ್ಲಿ ಪ್ರತಿ ವೈದ್ಯರ ಕೇವಲ 1000ಕ್ಕೆ 210 ಇದೆ. ಕಡಿಮೆ ಪ್ರಮಾಣದ ಸೂಚಿಸುತ್ತದೆ. ನೆಕ್ಸ್ಟ್, ಕಡಿಮೆ ಜೀವಿತಾವಧಿ. ಒಬ್ಬ ವ್ಯಕ್ತಿ ಜೀವಿಸಬಹುದು ಸರಾಸರಿ ಆಯುಷ್ಯವನ್ನು ಜೀವಿತಾವಧಿ ಅಂತ ಕರೀತೀವಿ. ಭಾರತದಲ್ಲಿ 2013ರಲ್ಲಿ ಸರಾಸರಿ ಜೀವಿತಾವಧಿ ಕೇವಲ 65.8 ವರ್ಷ ಇದ್ದು, ಆದರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಕಡಿಮೆ ಅಲ್ವಾ. ಅಲ್ಲಿ ಸಾಮಾನ್ಯ ನಮ್ಮ ದೇಶದ ಒಟ್ಟು ಜೀವಿತಾವಧಿ ನಾವು ಯಾರೋ ಒಬ್ಬ 110-105 ವರ್ಷ ಜಾತಿ ಇರುತ್ತೆ, ಯಾರು ಒಬ್ಬ ಆಯ್ಕೆಯನ್ನು ಮಾಡ್ತೀವಿ. ಒಟ್ಟು ಜೀವಿತಾವಧಿ ನಮ್ಮ ಒಂದು ಸರಾಸರಿ ಪ್ರಮಾಣ ಎಷ್ಟಿದೆ ಅಂದರೆ 65.8 ವರ್ಷ ಇದ್ದು, ಅದೇ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಕಡಿಮೆ. ಕೆಲಸದಲ್ಲಿ ಭಾಗವಹಿಸುವಿಕೆ ಕಡಿಮೆ ಇದೆ. ಕೆಲಸದಲ್ಲಿ ಭಾಗವಹಿಸುವಿಕೆ ಕಡಿಮೆ ಇದೆ. ಕೆಲಸ ಮಾಡಬಲ್ಲ ಜನರು ಸಂಖ್ಯೆಯನ್ನು ಒಟ್ಟು ಜನಸಂಖ್ಯೆಯ ಪ್ರತಿಶತವಾಗಿ ಲೆಕ್ಕ ಹಾಕಿದಾಗ ಆ ಜನಸಂಖ್ಯೆಯ ಕೆಲಸದಲ್ಲಿ ಭಾಗವಹಿಸುವಿಕೆಯ ದರವನ್ನು ತೋರಿಸ್ತದೆ. ಅಂದರೆ ಕೆಲಸದಲ್ಲಿ ಭಾಗವಹಿಸುವಿಕೆ ಕಡಿಮೆ ದರ, ಕೆಲಸದಲ್ಲಿ ಭಾಗವಹಿಸಬಲ್ಲಂಥ ಜನರ ಸಂಖ್ಯೆ ಒಟ್ಟು ಇಲ್ಲಿ ಜನಸಂಖ್ಯೆ ಪ್ರತಿಯಾಗಿ ಲೆಕ್ಕ ಹಾಕಿದಾಗ ಆ ಜನಸಂಖ್ಯೆಯ ಕೆಲಸದಲ್ಲಿ ಭಾಗವಹಿಸುವಿಕೆ ದರವನ್ನು ದೊರೆಯುತ್ತದೆ. ಭಾರತದಲ್ಲಿ ಪ್ರಮಾಣ ಕಡಿಮೆ. 2011ರ ಕೇವಲ ಶೇಕಡ 39ರಷ್ಟು ಜನರು ಕೆಲಸಗಾರರಿದ್ದಾರೆ. ನನ್ನ ಪ್ರಕಾರ ಕೇವಲ 39% ಜನ ಒಟ್ಟು ಜನಸಂಖ್ಯೆಯಲ್ಲಿ ಕೆಲಸಗಾರರಾಗಿ ಕೆಲಸವನ್ನು ಭಾಗವಹಿಸ್ತಾ ಇದ್ದಾರೆ. ಇನ್ನು ಕೇವಲ 71ರಷ್ಟು ಜನ ಅಷ್ಟೇ ಕೆಲಸದಲ್ಲಿ ಭಾಗವಹಿಸ್ತಿರೋ ಜನ ಇದ್ದಾರೆ. 69% ಕೆಲಸಗಾರರ ಮೇಲೆ ಆದರೆ ಕೆಲಸ ಮಾಡದೇ ಇದ್ದಂಥ ಕೆಲಸಗಾರರ ಮೇಲೆ ಹೆಚ್ಚಿನ ಈ ಅವಲಂಬಿತ ಜನರ ಪ್ರಮಾಣ ಹೆಚ್ಚಾಗಿದೆ. ಕೆಲಸ ಮಾಡುವವರೇ ಕಡಿಮೆ. ಇನ್ನು ಕೆಲಸವಾಗಿ ಸೋಮಾರಿಗಳಿರುವಂಥ ಜನಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಇಲ್ಲಿ ನಮ್ಮ ದೇಶದಲ್ಲಿ ಕಡಿಮೆ. 39 ಕೇವಲ 39 ಅಂದರೆ ಕೇವಲ 61% ಜನ ಈ ಕೆಲಸದಲ್ಲಿ ನಿರುದ್ಯೋಗಿಯಾಗಿ ಮತ್ತು ಸೋಮಾರಿ ಕೆಲಸವನ್ನು ಕಲಿತು ತಿಂತಾರೆ. ಈ ಅತಿ ಜನಸಂಖ್ಯೆ ಭಾರತದಲ್ಲಿ ಅತಿಯಾದಂಥ ಜನಸಂಖ್ಯೆಯೂ ಸಹ ಭಾರತದಲ್ಲಿ ಈ ಉತ್ತಮ ಮಾನವ ಸಂಪನ್ಮೂಲ ಆಗೋದಕ್ಕೆ ಪರಿಚಯನ ಇಲ್ಲಿ 39 ದುಡಿಯದೆ ಅಂತಂದರೆ ಆಹಾರ ಧಾನ್ಯದ ಉತ್ಪಾದನೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದರೂ ಸಹ ಈ ದೇಶದಲ್ಲಿ ತಾಂಡವಾಡ್ತಿರುವಂಥ ಬಡತನ, ಹಸಿವು, ಅಪೌಷ್ಟಿಕತೆ, ನಿರುದ್ಯೋಗ, ಕಡಿಮೆ ವರಮಾನ, ಪರಿಚಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂಥ ಜನರ ಪ್ರಮಾಣ ಮುಂತಾದವುಗಳನ್ನು ಗಮನಿಸಿದಾಗ ಈ ಭಾರತದ ಜನಸಂಖ್ಯೆ ಅದರ ಧಾರಣ ಸಂಖ್ಯೆಯನ್ನು ಮೀರಿ ಬೆಳೆದಿದೆ ಎಂದು ಹೇಳಲಾಗ್ತದೆ. ಅಂದರೆ ಇಲ್ಲದೆ ಅತಿಯಾದಂಥ ಜನಸಂಖ್ಯೆ ಪ್ರಮಾಣ ಪರಿಣಾಮವಾಗಿದೆ. ಅಂದರೆ ನಮ್ಮ ದೇಶದಲ್ಲಿ ನಿರುದ್ಯೋಗ, ಅಪೌಷ್ಟಿಕತೆ, ಹಸಿವು, ಬಡತನ, ಕಡಿಮೆ ವರಮಾನ, ಪರಿಚಯ ಪ್ರದೇಶದಲ್ಲಿ ವಾಸಿಸುವಂಥ ಪ್ರಮಾಣ ಮುಂತಾದವುಗಳನ್ನು ಗಮನಿಸಿದಾಗ ಈ ಜನಸಂಖ್ಯೆ ಧಾರಣ ಶಕ್ತಿಯನ್ನು ಮೀರಿ ಬೆಳೆದಿದೆ ಅಂತೇಳಿ ಹೇಳಲಾಗ್ತದೆ. ಇವೆಲ್ಲ ಅತಿಯಾದ ಜನಸಂಖ್ಯೆಯ ಪರಿಣಾಮಗಳೇ ಕಾರಣವಾಗಿದೆ ಅಲ್ವಾ. ಇವೆಲ್ಲೂ ಸಹ ಅತಿಯಾದ ಜನಸಂಖ್ಯಾ ಬೆಳವಣಿಗೆಯಿಂದಾಗಿ ಇವೆಲ್ಲ ಬಡತನ, ಹಸಿವು, ನಿರುದ್ಯೋಗ ಅಲ್ಲಪ್ಪ, ಈ ಒಂದು ಅಪೌಷ್ಟಿಕತೆ, ವಲಸೆ ಪ್ರದೇಶಗಳಲ್ಲಿ ವಾಸಿಸುವಂಥ ಜನರು ಪ್ರಮಾಣ, ಕಡಿಮೆ ವರಮಾನ ಇವೆಲ್ಲವೂ ಸಹ ಈ ಜನಸಂಖ್ಯೆಯ ಒಂದು ಧಾರಣ ಶಕ್ತಿಯನ್ನು ಮೀರಿ ಬೆಳೆದಿದೆ ಎಂಬುದಕ್ಕೆ ಹೇಳಲಾಗ್ತಿದೆ ಎಂಬುದಕ್ಕೆ ಅತಿಯಾದ ಜನಸಂಖ್ಯೆಯ ಪರಿಣಾಮ ಆಗಿದೆ. ಈ ನೆಕ್ಸ್ಟ್ ಜನಸಂಖ್ಯಾ ಈ ಪರಿಣಾಮ ನೆಕ್ಸ್ಟ್